ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೇನು ಪರೀಕ್ಷೆಗೆ 15ರಿಂದ 16 ದಿನ ಮಾತ್ರ ಬಾಕಿ ಇದೆ. ಈ ಒಂದು ಅಂತಿಮ ಹಂತದಲ್ಲಿ ಪರೀಕ್ಷೆಗೆ ಹೇಗೆ ಪ್ರಿಪೇರ್ ಆಗೋದು, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಪೇಪರ್ನ ಹೇಗೆ ಅಟೆಂಡ್ ಮಾಡೋದು ಅಂತ ಹೇಳಿ ಈ ವಿಡಿಯೋನಲ್ಲಿ ನಾವು ಚರ್ಚೆ ಮಾಡೋಣ. ಆಯಿತಾ? ನೋಡೋಣ. ಇದೊಂದು ಮಾಡೆಲ್ ಕ್ವೆಶನ್ ಪೇಪರ್ ಇದೆ. SSLC ಮಾಡೆಲ್ ಕ್ವೆಶನ್ ಪೇಪರ್ 2023-24. ಈ ವರ್ಷಕ್ಕೆ ಯಾವ ತೆರನಾದ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿ ಈ ಮಾಡೆಲ್ ಪೇಪರ್ನಲ್ಲಿ ತೋರಿಸಿದ್ದಾರೆ. ಒಂದ್ಸಲ ಲೆಟ್ಸ್ ಟೇಕ್ ಅ ಗ್ಲಾನ್ಸ್. ಓಕೆ, ಹೀಗೆ ನೋಡ್ತಾ ಬಂದರೆ ಕ್ವೆಶನ್ ಪೇಪರ್ನ ಫಸ್ಟ್ನಲ್ಲಿ ರೋಮನ್ ನಂಬರ್ 1ನಲ್ಲಿ MCQs ಇದೆ. 1ರಿಂದ 17ನೇ ಕ್ವೆಶನ್ಸು 17ರವರೆಗೂ ವೊಕ್ಯಾಬ್ಲರಿ ಮತ್ತು ಗ್ರಾಮರ್ ಕ್ವೆಶನ್ಸನ್ನು ಕೇಳಲಾಗಿದೆ. ಆಮೇಲೆ ನೆಕ್ಸ್ಟ್ ತಗೊಂಡ್ರೆ 2 ಮಾರ್ಕ್ಸ್ ಕ್ವೆಶನ್ಸ್ ಇದೆ, ಇನ್ಕ್ಲೂಡಿಂಗ್ ಸಪ್ಲಿಮೆಂಟ್ರಿ. ಆಮೇಲೆ 3 ಮಾರ್ಕ್ಸಿನ ಕ್ವೆಶನ್ ಇದೆ, ಎಕ್ಸ್ಟ್ರಾಕ್ಟ್ಸ್ ಇದೆ, ಆಮೇಲೆ ಪ್ರೊಫೈಲ್ ರೈಟಿಂಗ್ ಇದೆ, ನೆಕ್ಸ್ಟ್ ಸ್ಟೋರಿ ಡೆವಲಪ್ಮೆಂಟ್ ಇದೆ, ಪಿಕ್ಚರ್ ರೀಡಿಂಗ್ ಇದೆ. ಅದಾದಮೇಲೆ 34ನೇ ಕ್ವೆಶನ್ನು ಪದ್ಯ ಇದೆ. ಆಮೇಲೆ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದಕ್ಕೆ ಉತ್ತರ ಬರೀಲಿಕ್ಕೆ ಹೇಳ್ತಾರೆ. ಆಮೇಲೆ 36ನೇ ಕ್ವೆಶನ್ ಇದೆ. ಆಮೇಲೆ 37 ಎಸ್ಸೆ ರೈಟಿಂಗ್, 38 ಲೆಟರ್ ರೈಟಿಂಗ್ ಇದೆ. ಓಕೆನಾ? ಈಗ ನೋಡೋಣ ಈ ಕ್ವೆಶನ್ ಪೇಪರ್ನ ಯಾವ ಥರ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿ ನೋಡೋಣ. ಕ್ವೆಶನ್ಸ್ ಹೆಂಗಿದೆ ಈಗ ಈ ಪೇಪರ್ನಲ್ಲಿ ಒಟ್ಟು ನಮ್ಮ ಇಂಗ್ಲೀಷ್ ಪೇಪರ್ನಲ್ಲಿ ಒಟ್ಟು 38 ಕ್ವೆಶನ್ಸ್ ಇದೆ. ಓಕೆನಾ? ಅದರಲ್ಲಿ ಹೆಂಗೆ ಡಿವೈಡ್ ಮಾಡಿದ್ದಾರಪ್ಪ 38 ಕ್ವೆಶನ್ಸ್ ಅಂದರೆ 1ರಿಂದ 17 ತನಕ ಗ್ರಾಮರ್ ಮತ್ತು ವೊಕ್ಯಾಬ್ಲರಿ ತಗೊಂಡಿದ್ದಾರೆ. ಅಂದರೆ ಆಲ್ಮೋಸ್ಟ್ ಎಲ್ಲ 1 ಮಾರ್ಕ್ ಕ್ವೆಶನ್ಸು ಎಕ್ಸೆಪ್ಟ್ 17th ಕ್ವೆಶನ್ ಕ್ಯಾರೀಸ್ 2 ಮಾರ್ಕ್ಸ್. ಓಕೆನಾ? ಅದು ಬಿಟ್ಟರೆ ಇದಕ್ಕೆ 18 ಮಾರ್ಕ್ ಆಗುತ್ತೆ. ಆಮೇಲೆ ಬಂದು 2 ಮಾರ್ಕ್ಸ್ ಕ್ವೆಶನ್ಸ್ ಇದೆ. ಆಮೇಲೆ ಬಂದು 3 ಮಾರ್ಕ್ಸ್ ಕ್ವೆಶನ್ಸ್ ಇದೆ, 2 ಇದೆ 3 ಮಾರ್ಕ್ಸ್ ಕ್ವೆಶನ್ಸು. ಆಮೇಲೆ ಬಂದು ಎಕ್ಸ್ಟ್ರಾಕ್ಟ್ಸ್ ಇದೆ. ಎಕ್ಸ್ಟ್ರಾಕ್ಟ್ಸ್ ಆದ ನಂತರ ಪ್ರೊಫೈಲ್ ರೈಟಿಂಗ್ ಇದೆ, ಸ್ಟೋರಿ ಡೆವಲಪ್ಮೆಂಟ್ ಇದೆ. ಹೀಗೆಲ್ಲ ನಾವು ನೋಡ್ಕೊಂಡು ಬಂದ್ವಿ ಕ್ವೆಶನ್ ಪೇಪರ್ನಲ್ಲಿ, ಹೌದಾ? ಅದಾದಮೇಲೆ 4 ಮಾರ್ಕ್ಸ್ ಕ್ವೆಶನ್ಸ್ ಇದೆ. ಅದಾದಮೇಲೆ ಒಂದು ಪ್ಯಾಸೇಜ್ ಇದೆ. ಅದಾದಮೇಲೆ ಪಿಕ್ಚರ್ ರೀಡಿಂಗ್ ಇದೆ. ಅದಾದಮೇಲೆ ಲಾಸ್ಟ್ನಲ್ಲಿ ಕ್ವೆಶನ್ ನಂಬರ್ 38ನಲ್ಲಿ ಲೆಟರ್ ರೈಟಿಂಗ್ ಇದೆ. ಓಕೆನಾ? ಈಗೊಂದು ಕ್ವೆಶನ್ ಪೇಪರ್ ನೋಡಿದಾಗ ಸಾಮಾನ್ಯವಾಗಿ ಜಾಸ್ತಿ ಏನು ಪ್ರಿಪೇರ್ ಆಗಿಲ್ಲ ಅಂದರೆ ಸ್ವಲ್ಪ ಭಯ ಆಗೋದು ಸಹಜ. ಆದರೆ ಭಯ ಪಡೋದೇನು ಬೇಡ, ಗಾಬರಿ ಬೀಳೋದೇನೇನು ಬೇಡ. ಇಂಗ್ಲೀಷ್ನಲ್ಲಿ ಪಾಸ್ ಆಗೋದು ಅತ್ಯಂತ ಸುಲಭ ಮಕ್ಕಳೇ. ಹೇಗೆ ಅಂತ ನಾನೀಗ ಹೇಳ್ತೀನಿ. ಈಗ ಒಂದು ಕ್ವೆಶನ್ ಪೇಪರ್ ನೋಡಿದ ತಕ್ಷಣ 38 ಕ್ವೆಶನ್ಸ್ ಇದೆ. ಯಾವುದರಿಂದ ಅಟೆಂಡ್ ಮಾಡೋದಪ್ಪ, ಫಸ್ಟ್ ಕ್ವೆಶನ್ಗೂ ಆನ್ಸರ್ ಬರಲ್ಲ, ಗ್ರಾಮರ್ ಏನೂ ಬರಲ್ಲ ಅಂತ ನಿಮಗೆ ಭಯ ಇದ್ದಿರ್ಬೋದು. ಆಗ ಬನ್ನಿ, ಲೆಟ್ ಸ್ಟಾರ್ಟ್ ವಿತ್ ಕ್ವೆಶನ್ ನಂಬರ್ 38. ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ 14th ಮೇನ್ ಇದೆ ಮಕ್ಕಳೇ. ಈ 14th ಮೇನಲ್ಲಿ ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಆ್ಯಂಡ್ ಇಟ್ ಕ್ಯಾರೀಸ್ 5 ಮಾರ್ಕ್ಸ್. ಓಕೆನಾ? ಈಗ ಶುರು ಮಾಡಿ. 38th ಕ್ವೆಶನ್. Imagine you are Raju Rashmi studying in 10th standard in Government High School, Attibele. Write a letter to your father requesting him to send you rupees 5,000 for educational excursion. Or write a letter to your Panchayat chairman to set right road and drainage problem in your area. So, ಈ ಕ್ವೆಶನ್ ಇದೆ ಮಕ್ಕಳೇ. ನಿಮಗೆ ಗೊತ್ತಾ, ಇದರಲ್ಲಿ 70% ಆಫ್ ದ ಆನ್ಸರ್ ಸ್ಟೆಪ್ಸು ಈ ಕ್ವೆಶನ್ ಒಳಗಡೆನೇ ಇರುತ್ತೆ. ಮೊದಲು ಅದನ್ನು ತಿಳ್ಕೊಳ್ಳೋಣ. ನೋಡಿ, ಇದನ್ನು ನಾನು ರೌಂಡ್ ಆಫ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಇದ್ರೊಳಗಡೆ ನಿಮಗೆ ಫ್ರಮ್ ಅಡ್ರೆಸ್ ಸಿಗುತ್ತೆ. ಬಾಯ್ಸ್ ರಾಜು ಅಂತ ಬರೀತೀರಾ, ಗರ್ಲ್ಸ್ ರಶ್ಮಿ ಅಂತ ಬರೀತೀರಾ. 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಅತ್ತಿಬೆಲೆ, ಇದು ಫ್ರಮ್ ಅಡ್ರೆಸ್. ಓಕೆ? ಆ್ಯಂಡ್ ದೆನ್ ರೈಟ್ ಎ ಲೆಟರ್ ಟು ಯುವರ್ ಫಾದರ್ ರಿಕ್ವೆಸ್ಟಿಂಗ್. ಇದು ನಾವು ಇದನ್ನು ತೊಗೊಳ್ಳೋದು ಬೇಡ, ಬಿಕಾಸ್ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಅಫಿಷಿಯಲ್ ಲೆಟರ್. ಮೋರ್ ಓವರ್ ಅಫಿಷಿಯಲ್ ಲೆಟರ್ ಬರೆಯೋದು ತುಂಬ ಸುಲಭ. ಈಗ ಸ್ಟೆಪ್ಸನ್ನು ಸಹ ನಾನು ಹೇಳ್ಕೊಡ್ತೀನಿ ನಿಮಗೆ. ಈ ಲೆಟ್ರನ್ನ ನೀವು ಚೂಸ್ ಮಾಡ್ಕೋಬೇಕು. ಈ ಕ್ವೆಶನನ್ನು ಚೂಸ್ ಮಾಡ್ಕೋತೀರ. ಓದ್ತೀನಿ ನೋಡಿ. ರೈಟ್ ಎ ಲೆಟರ್ ಟು ಯುವರ್ ಪಂಚಾಯತ್ ಚೇರ್ಮನ್ ಟು ಸೆಟ್ ರೈಟ್ ರೋಡ್ ಆ್ಯಂಡ್ ಡ್ರೈನೇಜ್ ಪ್ರಾಬ್ಲಮ್ ಇನ್ ಯುವರ್ ಏರಿಯಾ. ಸೊ ಆ್ಯಸ್ ಯು ನೋ ಆಲ್, ಫಸ್ಟ್ ಸ್ಟೆಪ್ಪನ್ನು ನಾನಿಲ್ಲಿ ಬರಿತಾ ಹೋಗ್ತೀನಿ. ದಿಸ್ ವಿಲ್ ಬಿ ಯುವರ್ ಟು ಅಡ್ರೆಸ್.
ಪಂಚಾಯತ್ ಚೇರ್ಮನ್ ಅನ್ನೋದು ಟು ಅಡ್ರೆಸ್ ಆಗಿರುತ್ತೆ. ಸ್ಟಾರ್ಟ್ ಮಾಡ್ತೀನಿ ನೋಡಿ. ಫಸ್ಟ್ ಸ್ಟೆಪ್ ಮಕ್ಕಳೇ, ಫ್ರಮ್ ಇಲ್ಲೇ ಕೊಟ್ಟಿರೋದ್ರಿಂದ ಇಲ್ಲಿರೋದೇ ಬರ್ಕೊಳ್ಳಿ. ರಾಜು ಅಥವಾ ರಶ್ಮಿ ಯಾವುದಾದ್ರೂ ಒಂದನ್ನು ಬರೀರಿ. 10th ಸ್ಟ್ಯಾಂಡರ್ಡ್ ಪೂರ್ತಿ ಬರೆಯಲ್ಲ, ಹಂಗೆ ಹೇಳ್ತಾ ಹೋಗ್ತೀನಿ. ಗೌರ್ಮೆಂಟ್ ಹೈಸ್ಕೂಲ್ ಅತ್ತಿಬೆಲೆ. ಇದು ಫ್ರಮ್ ಅಡ್ರೆಸ್ ಇಲ್ಲಿ ಕೊಟ್ಟಿರೋದನ್ನೇ ಬರೀರಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಸಹ ಆಗಲ್ಲ. ಇಟ್ಸ್ ವೆರಿ ಈಸಿ. ಅದಾದಮೇಲೆ ಸ್ಟೆಪ್ ಬರುತ್ತೆ ಡೇಟ್ ಅಂತ. ಡೇಟ್ ನೀವು ಯಾವತ್ತು ಬರಿತಾ ಇರ್ತೀರಾ ಪರೀಕ್ಷೆ ದಿನ ಅದನ್ನು ಹಾಕ್ಬಿಡಿ. ಆಮೇಲೆ ದೆನ್ ಕಮ್ಸ್ ಟು ಅಡ್ರೆಸ್. ಟು ಅಡ್ರೆಸ್ಸು ತುಂಬ ಸುಲಭ. ಪಂಚಾಯತ್ ಚೇರ್ಮನ್. ಟು ಅಡ್ರೆಸ್ಸಲ್ಲಿ ಪಂಚಾಯತ್ ಚೇರ್ಮನ್. ಇಲ್ಲೇನು ಕೊಟ್ಟಿದ್ದಾರೆ ಅದೇ ಬರ್ಕೋತೀರಾ. ಯಾವ ಊರಿನಲ್ಲಿ ಪಂಚಾಯತ್ ಚೇರ್ಮನಿಗೆ ಬರಿತಾ ಇದ್ದೀರಾ? ಯು ಆರ್ ರೈಟಿಂಗ್ ಫ್ರಮ್ ಅತ್ತಿಬೆಲೆ. ಈ ಅತ್ತಿಬೆಲೆಯನ್ನು ಬರ್ಕೊಳ್ಳಿ. ಸೊ ಫ್ರಮ್ ಆಯಿತು, ಡೇಟ್ ಆಯಿತು, ಟು ಅಡ್ರೆಸ್ ಆಯಿತು. ಅದಾದಮೇಲೆ ರೆಸ್ಪೆಕ್ಟೆಡ್ ಸರ್. ಇದಕ್ಕಂತೂ ನೀವು ಸ್ವಲ್ಪ ಸ್ಪೆಲ್ಲಿಂಗನ್ನು ಕಲೀಲೇಬೇಕು. RESPECTED. ರೆಸ್ಪೆಕ್ಟೆಡ್ ಸರ್ ಅಥವಾ ಮ್ಯಾಮ್ ಅಂತಲೂ ಬರಿಬೋದು. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಸಬ್ಜೆಕ್ಟ್. ಸಬ್ಜೆಕ್ಟ್ ಇಲ್ಲೇ ಇದೆ ನೋಡಿ. ಟು ಸೆಟ್ ರೈಟ್ ರೋಡ್ ಆ್ಯಂಡ್ ಡ್ರೈನೇಜ್ ಪ್ರಾಬ್ಲಮ್ ಇನ್ ಯುವರ್ ಏರಿಯಾ. ಹೆಂಗೆ ಚೇಂಜ್ ಮಾಡೋಣ ಅದನ್ನು? ರಿಕ್ವೆಸ್ಟು ಇಲ್ಲಿಂದ ಮತ್ತೆ ಕಾಪಿ ಮಾಡಿ. ಟು ಸೆಟ್ ರೈಟ್ ರೋಡ್ ಆ್ಯಂಡ್ ಡ್ರೈನೇಜ್ ಪ್ರಾಬ್ಲಮ್ ಯುವರ್ ಏರಿಯಾ ಬದಲಾಗಿ ವಿಲ್ ರೈಟ್ ಇನ್ ಅವರ್ ಏರಿಯಾ. ಓಕೆ, ದಿಸ್ ವಿಲ್ ಬಿಕಮ್ ದ ಸಬ್ಜೆಕ್ಟ್. ಅದಾದಮೇಲೆ ಬರೋದೇ ಬಾಡಿ ಆಫ್ ದ ಲೆಟರ್. ಈ ಬಾಡಿ ಆಫ್ ದ ಲೆಟರ್ನಲ್ಲಿ ಮಕ್ಕಳೇ ನೀವೇನು ಮಾಡ್ತೀರಾ, ಒಂದು 3 ರಿಂದ 4 ಸುಲಭವಾದ ವಾಕ್ಯಗಳನ್ನು ಬರೀತೀರಾ. ಅದನ್ನು ಹೇಳ್ಕೊಡ್ತೀನಿ ನೋಡಿ. ಮೈ ನೇಮ್ ಇಸ್ ಸೋ ಆ್ಯಂಡ್ ಸೋ. ಮೈ ನೇಮ್ ಇಸ್ ರಾಜು ಅಥವಾ ರಶ್ಮಿ, ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್, ಗೌರ್ಮೆಂಟ್ ಹೈಸ್ಕೂಲ್ ಅತ್ತಿಬೆಲೆ. ಇದೊಂದು ಫಸ್ಟ್ ಸೆಂಟೆನ್ಸು ಬರ್ಕೊಂಬಿಡಿ. ಅದಾದಮೇಲೆ ಬರೀರಿ ಇನ್ ಅವರ್ ಏರಿಯಾ roads are in very bad condition and drainage system also in a bad condition and there are so many problems related to that. ಅದರಲ್ಲಿ 1 ಅಥವಾ 2 ವಾಕ್ಯಗಳನ್ನು ನೀವು ಬರಿಬೋದು. ಅದಾದಮೇಲೆ ಲಾಸ್ಟ್ನಲ್ಲಿ ಬರೀರಿ ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಇಲ್ಲಿರೋದೇ ಬಂದ್ಬಿಡ್ರಿ. ಯು ಟು ಸೆಟ್ ರೈಟ್ ರೋಡ್ ಆ್ಯಂಡ್ ಡ್ರೈನೇಜ್ ಪ್ರಾಬ್ಲಮ್ ಇನ್ ಅವರ್ ಏರಿಯಾ. ಮುಗೀತು. ಬಾಡಿ ಆಫ್ ದ ಲೆಟರ್ ಆಗೋಯ್ತು. ಅದಾದಮೇಲೆ ಆ್ಯಸ್ ಯು ಆಲ್ ನೋ ಲೆಟರ್ನ ಮುಗಿಸಿ ಎಲ್ಲವನ್ನೂ ಮಕ್ಕಳೇ ಲೆಫ್ಟಲ್ಲೇ ಬರೀರಿ, ರೈಟಿಗೆ ಹೊರಟೋಗ್ಬಿಡಿ. ಥ್ಯಾಂಕ್ ಯು ಈ ವಾಸ್ ಫೇತ್ಫುಲಿ ಅಂತ ತಗೊಳ್ಳಿ. ಇದಕ್ಕೆ ಕರೆಕ್ಟಾದ ಸ್ಪೆಲ್ಲಿಂಗನ್ನು ಕಲ್ತ್ಕೊಳ್ಳಿ. ಆಮೇಲೆ ಇಲ್ಲಿ ನಿಮ್ಮ ಹೆಸರು ಈಗೇನು ತಗೊಂಡಿದ್ದೀರಾ, ರಾಜು ಅಥವಾ ರಶ್ಮಿ, ಎರಡರಲ್ಲೂ ಒಂದನ್ನು ಬರೀರಿ. ಲೆಟರ್ ಮುಕ್ತಾಯ ಆಯಿತು. ನೋಡಿ 38 ಎಷ್ಟು ಸುಲಭವಾಗಿದೆ. ಇದೇ ಆಲ್ರೆಡಿ ಇಲ್ಲಿ ಕೊಟ್ಟಿರೋದ್ರಲ್ಲೇ ನೀವು ಒಂದು 70% ಉತ್ತರವನ್ನು ಬರೆದು ಬಿಡ್ತೀರಾ. ಆಮೇಲೆ ಓನ್ಲಿ ಬಾಡಿ ಆಫ್ ದ ಲೆಟರ್ನಲ್ಲಿ ಯು ನೀಡ್ ಟು ಮೇಕ್ ಸಮ್ ಚೇಂಜಸ್. ಅಟೆಂಡ್ ಮಾಡಿ. ಒಳ್ಳೆಯದಾಗಲಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಮಕ್ಕಳೇ. ನೋಡಿ ಮತ್ತೆ ಲಾಸ್ಟ್ ಕ್ವೆಶನಿಂದನೇ ಬರ್ತಾ ಇದ್ದೀನಿ. 38 ಮುಗೀತು. 37th ಅಂತ ತಗೊಂಡ್ರೆ 13ನೇ ಮೇನಲ್ಲಿ ರೈಟ್ ಅನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಇದಕ್ಕೆ 4 ಮಾರ್ಕ್ ಇದೆ. ಸೊ ನೀವು ಪ್ರಿಪೇರ್ ಆಗಿದ್ದರೆ 4 ಮಾರ್ಕಿಗೂ ಪೂರ್ತಿ ಬರಿಬೋದು. ಇಲ್ಲ ನನಗೇನು ಗೊತ್ತಿಲ್ಲಪ್ಪ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ ಒಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಮಾಸ್ ಮೀಡಿಯಾ ಅಂತ ಕೇಳ್ತಾರೆ, ಪ್ರತಿ ಸಲನೂ ಕೇಳ್ತಾರೆ. ಒಂದು 3 ಥೀಮ್ ಇಟ್ಕೊಂಡಿರ್ತಾರೆ. ಕರೆಂಟ್ ಅಫೇರ್ಸ್ ಬಗ್ಗೆ ಒಂದು ಕೇಳ್ತಾರೆ, ಆಮೇಲೆ ಎನ್ವೈರನ್ಮೆಂಟ್ ಬಗ್ಗೆ ಒಂದು ಕೇಳ್ತಾರೆ. ಇದು ಆ್ಯಕ್ಚುಲಿ ಇದು ಕರೆಂಟ್ ಅಫೇರ್ ಬಗ್ಗೆ ಚಂದ್ರಯಾನ್ 3. ಎನ್ವೈರನ್ಮೆಂಟ್ ಬಗ್ಗೆ ಏನಾದರೂ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಅಂತ ಏನಾದರೂ ಕೇಳ್ಬೋದು. ಆಮೇಲೆ ಇನ್ನೊಂದು ಪ್ರಶ್ನೆ ಮಾಸ್ ಮೀಡಿಯಾ ಬಗ್ಗೆ ಕಂಪಲ್ಸರಿ ಇದ್ದೇ ಇರುತ್ತೆ. ಇದನ್ನು ಯೂಸಸ್ ಆಫ್ ಮೊಬೈಲ್ ಫೋನ್, ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮೊಬೈಲ್ ಫೋನ್ ಆ ಥರ ಬೇಕಾದರೆ ಕೇಳ್ಬೋದು. ರೇಡಿಯೋ, TV ಅಂತ ಏನು ಬೇಕಾದರೂ ಕೇಳ್ಬೋದು. ಸೊ ಇದು ಒಂದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿರಿ. ಈ ಮಾಸ್ ಮೀಡಿಯಾ ಅಂತ ಕೇಳಿದ್ರೆ ಏನು ಬರೆಯೋದು ಅಂತ ಸದ್ಯಕ್ಕೆ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ. ಮಾಸ್ ಮೀಡಿಯಾ ಅಂದರೆ ಇದು ಒಂದು ಟೆಕ್ನಾಲಜಿ ದಟ್ ಈಸ್ ಇಂಟೆಂಡೆಡ್ ಟು ರೀಚ್ ಮಾಸ್ ಆಡಿಯನ್ಸ್. ಅಂದರೆ ತುಂಬ ಜನಕ್ಕೆ ರೀಚ್ ಆಗಲಿಕ್ಕೆ ಇರುವಂಥ ಟೆಕ್ನಾಲಜಿ. ಅದಕ್ಕೇನೆಲ್ಲ ಎಕ್ಸಾಂಪಲ್ಸ್ ತಗೊಳ್ಬೋದು ಅಂತ ಹೇಳಿದ್ರೆ, ಯಾವುದೆಲ್ಲ ಕಾಮನ್ ಪ್ಲ್ಯಾಟ್ಫಾರ್ಮ್ಸ್ ಇದೆ ಅಂತ ಹೇಳಿದ್ರೆ, ನ್ಯೂಸ್ ಪೇಪರ್ ತಗೊಳ್ಬೋದು, ಮ್ಯಾಗ್ಝಿನ್ ತಗೋಬೋದು, ರೇಡಿಯೋ ತಗೋಬೋದು, ಟೆಲಿವಿಷನ್ ತಗೋಬೋದು, ಸ್ಮಾರ್ಟ್ಫೋನ್ ತಗೋಬೋದು, ಇಂಟರ್ನೆಟ್ ತಗೋಬೋದು. ಸೊ
ಈ ಒಂದು ಬೇಸ್ಡ್ ಆನ್ ದೀಸ್ ಪಾಯಿಂಟ್ಸ್ ನೀವು ಎಲಾಬ್ರೇಟ್ ಮಾಡ್ತಾ ಹೋಗ್ಬೋದು. ನ್ಯೂಸ್ ಪೇಪರ್, ಯಾವುದೆಲ್ಲ ನ್ಯೂಸ್ ಪೇಪರ್ಸ್ ಇದೆ, ನ್ಯೂಸ್ ಪೇಪರ್, ವಾಟ್ ಆರ್ ದ ಯೂಸಸ್ ಆಫ್ ನ್ಯೂಸ್ ಪೇಪರ್, ವೈ ಡು ವಿ ರೀಡ್ ಮ್ಯಾಗ್ಝಿನ್ಸ್, ವಾಟ್ ಈಸ್ ದಿಸ್ ರೇಡಿಯೋ, ವಾಟ್ ಈಸ್ ದಿಸ್ ಟಿ ವಿ, ಸ್ಮಾರ್ಟ್ಫೋನ್, ಏನೆಲ್ಲ ಉಪಯೋಗಗಳಿದೆ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್, ಇನ್ ದ ಫೀಲ್ಡ್ ಆಫ್ ಎನಿ ಅದರ್ ಥಿಂಗ್, ಏನು ಬೇಕಾದರೂ ತಗೊಳ್ಳಿ. ಮಾಸ್ ಮೀಡಿಯಾ ಬಗ್ಗೆ ಅಟ್ಲೀಸ್ಟ್ ಒಂದು 1 or 2 ಸ್ಮಾಲ್ ಪ್ಯಾರಾಗ್ರಾಫ್ಸನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ನಿಮಗೆ 1ರಿಂದ 2 ಅಥವಾ 3 ಮಾರ್ಕ್ಸ್ ಸಿಗೋಕ್ಕೂ ಮೋಸ ಇಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದಕ್ಕೆ 3 ಸ್ಟೆಪ್ಸನ್ನು ನಾವು ಬಳಸ್ತೀವಿ ಎಸ್ಸೆ ರೈಟಿಂಗ್ಗೆ. ಫಸ್ಟ್ ಹೇಳ್ತೀವಿ ಇಂಟ್ರಡಕ್ಷನಲ್ಲಿ ಈ ಮೀನಿಂಗನ್ನು ಬರೀತೀರಾ, ಕೊಟ್ಟಿರೋಂಥ ಕಾನ್ಸೆಪ್ಟು ಟಾಪಿಕ್ದು ಮೀನಿಂಗನ್ನು ಬರೀತೀರಾ. ಅದಾದಮೇಲೆ ಡೆವಲಪ್ಮೆಂಟ್ ಅಂತ ತಗೋತೀವಿ. ಡೆವಲಪ್ಮೆಂಟಲ್ಲಿ ಅದರದ್ದು ಕಾಸಸ್ಸು, ಮೆರಿಟ್ಸು, ಡಿಮೆರಿಟ್ಸ್ ಎಲ್ಲ ಬರೀತೀರಾ. ಅದಾದಮೇಲೆ ಲಾಸ್ಟಿಗೆ ಯು ವಿಲ್ ಕನ್ಕ್ಲೂಷನ್, ಒಂದು ಕನ್ಕ್ಲೂಷನ್ನ ಕೊಡ್ತೀರಾ. ಈ 3 ಸ್ಟೆಪ್ಸನ್ನು ಫಾಲೋ ಮಾಡಿ ಬರಿಬೇಕು. ಸಾಧ್ಯವಾದರೆ ಈ ಎಲ್ಲ ಪಾಯಿಂಟ್ಸನ್ನು ಈ 3 ಸ್ಟೆಪ್ಸ್ನಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಬೇಕಾದಷ್ಟು ರಿಸೋರ್ಸಸ್ ಸಿಗುತ್ತೆ. ಬೇಕಂದರೆ ನಾನು ಯಾವುದಾದ್ರೂ ಲಿಂಕನ್ನು ಈ ವಿಡಿಯೋ ಮೂಲಕ ಹಾಕಿರ್ತೀನಿ, ನಿಮಗೆ ಅದು ಹೆಲ್ಪ್ ಆಗುತ್ತೆ. ಈ ಮಾಸ್ ಮೀಡಿಯಾಕ್ಕೆ ಖಂಡಿತ ತಯಾರಿ ಮಾಡಿ ಮಕ್ಕಳೇ. ಆಮೇಲೆ ನೆಕ್ಸ್ಟ್ ಗೋ ಟು ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ದ ಪ್ರೀವಿಯಸ್ ಕ್ವೆಶನ್, ದಟ್ ಈಸ್ ಕ್ವೆಶನ್ ನಂಬರ್ 36ಗೆ ಹೋಗೋಣ. ನೋಡಿ, ಯಾವಾಗಲೂ ಮಕ್ಕಳೇ ನಿಮಗೆ ನಿಮ್ಮ ಟೀಚರ್ಸು ತುಂಬ ಸಲ ಹೇಳಿರ್ತಾರೆ, ಈ ಒಂದು 12th ಮೇಯ್ನಲ್ಲಿ 8 to 10 ಸೆಂಟೆನ್ಸಸ್ 4 ಮಾರ್ಕ್ಸ್ಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಸಮ್ಮರಿ ಪಕ್ಕಾ ಬರುತ್ತೆ, ಗ್ಯಾರಂಟಿ ಬರುತ್ತೆ. ನೋಡಿ, ಇದರಲ್ಲಿ ಆ್ಯಕ್ಚುಲಿ 3 ಕ್ವೆಶನ್ಸ್ ಇರುತ್ತೆ, ಆಪ್ಷನ್ಸ್ ಕೊಟ್ಟಿರ್ತಾರೆ, ನೀವು ನೋಡ್ಕೊಳ್ಬೇಕು. ರಸ್ಕಿನ್ ಬಾಂಡು, ಈ ಗ್ರ್ಯಾಂಡ್ ಮದರ್, ಜೀನಿಯಸ್, ಕ್ಲೆವರ್ ಅಂತ ಈ ಥರ ವರ್ಡ್ ಸಿಕ್ಕ ತಕ್ಷಣ ಕ್ಯಾಚ್ ಮಾಡಿಬಿಡಿ, ಅದೇ ಪ್ರಶ್ನೆ. ಇದನ್ನು ನೀವು ಅಟೆಂಡ್ ಮಾಡಲೇಬೇಕು. ಸೊ ಇಟ್ ಕ್ಯಾರೀಸ್ 4 ಮಾರ್ಕ್ಸ್. ಇದನ್ನು ನಾನು ತುಂಬ ಸಿಂಪಲ್ಲಾಗಿ ನಿಮಗೆ ಇದರ ಸಮ್ಮರಿಯನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ದ ಪೋಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ದ ಪೋಯೆಟ್ ಕಾಲ್ಸ್ ಇಸ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್. ಈ ಪದ್ಯವನ್ನು ಬರೆದವರು ಯಾರು ಅಂತ ಫಸ್ಟ್ ಕೊಟ್ಟಿದ್ದಾರೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ರಸ್ಕಿನ್ ಬಾಂಡ್ ಅವರು ಬರೆದಂತಹ ಪದ್ಯ ಇದು. ಇದರಲ್ಲಿ ಅವರು ತಮ್ಮ ಅಜ್ಜಿಯವರನ್ನು, ತಮ್ಮ ಗ್ರ್ಯಾಂಡ್ ಮದರ್ನ ಜೀನಿಯಸ್ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ಶಿ ಕುಡ್ ಕ್ಲೈಮ್ ಟ್ರೀಸ್ ಈವನ್ ಎಟ್ ದ ಏಜ್ ಆಫ್ 62. ಅವ್ರಿಗೆ 62 ವರ್ಷ ಆದರೂ ಸಹ ಶಿ ಕುಡ್ ಕ್ಲೈಮ್ ಎನಿ ಟ್ರೀ ವೆರಿ ಈಸಿಲಿ. ಅಂದರೆ ಅವ್ರಿಗೆ ಮರ ಹತ್ತೋದ್ರ ಬಗ್ಗೆ ಒಂದು ಪ್ಯಾಷನ್ ಅಂತ ಹೇಳ್ತೀವಿ, ಡೀಪ್ ಲವ್ ಇತ್ತು. 62 ವರ್ಷ ಆದ್ರೂ ಅಜ್ಜಿ ಡೈಲಿ ಮರ ಹತ್ತುತ್ತಾ ಇದ್ರು. ಶಿ ಲರ್ನ್ ಟು ಕ್ಲೈಮ್ ಟ್ರೀಸ್ ಫ್ರಮ್ ಅವರ್ ಲವಿಂಗ್ ಬ್ರದರ್ ಎಟ್ ದ ಏಜ್ ಆಫ್ 6. ಅವ್ರಿಗೆ ಬರೀ 6 ವರ್ಷಗಳಿದ್ದಾಗ ಅವರ ಬ್ರದರ್, ಅವರ ತಮ್ಮ ಚಿಕ್ಕವರು, ಅವರು ಇವರಿಗೆ ಮರ ಹತ್ತಲಿಕ್ಕೆ ಕಲಿಸಿದ್ರು. ಒನ್ ಡೇ ಶಿ ಕ್ಲೈಮ್ ದ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್. ಒಂದಿನ ಅವ್ರು ಮರ ಹತ್ತಿದ್ರು, ಬಟ್ ಕೆಳಗಡೆ ಬರೋಕ್ಕಾಗಲಿಲ್ಲ. ಎಲ್ಲರೂ ಟೌನಿಗೆ ಹೊರಟೋಗ್ಬಿಟ್ಟಿದ್ರು. ಆಮೇಲೆ ಅವ್ರು ವಾಪಸ್ ಬಂದು ನೋಡ್ತಾರೆ, ಅಜ್ಜಿ ಮರದ ಮೇಲಿದ್ದಾರೆ. ಆಮೇಲೆ ಶಿ ವಾಸ್ ರೆಸ್ಕ್ಯೂಡ್. ಡಾಕ್ಟ್ರು ಬಂದರು, ಅಜ್ಜಿನ ಚೆಕಪ್ ಮಾಡಿಬಿಟ್ಟು ಡಾಕ್ಟರ್ ಅಡ್ವೈಸ್ಡ್ 1 week ಆಫ್ ಬೆಡ್ ರೆಸ್ಟ್. ಅಜ್ಜಿಗೆ 1 week ಬೆಡ್ ರೆಸ್ಟ್ ಮಾಡಬೇಕು ಅಂತ ಹೇಳಿದರು. ಬಟ್ ಅಜ್ಜಿ ವಾಸ್ ನಾಟ್ ಹ್ಯಾಪಿ ಆನ್ ದ ಬೆಡ್, ಲೈಯಿಂಗ್ ಆನ್ ದ ಬೆಡ್. ಅಜ್ಜಿಗೆ ಬೆಡ್ ಮೇಲೆ ಮಲಗಿ ರೆಸ್ಟ್ ಮಾಡಲಿಕ್ಕಂತೂ ಒಂಚೂರು ಇಷ್ಟ ಇರಲಿಲ್ಲ. ಶಿ ಫೆಲ್ಟ್ ಆ್ಯಸ್ ದೋ ಶಿ ವಾಸ್ ಇನ್ ದ ಹೆಲ್. ಅಯ್ಯೋ, ಎಲ್ಲೋ ನಾನು ನರಕದಲ್ಲಿದ್ದೇನೋ, ನಾನು ಯಾಕೆ ಈ ಥರ ಮಲ್ಕೊಂಡಿದ್ದೀನಿ ಅಂತ ಅಜ್ಜಿ ಫೀಲ್ ಮಾಡ್ತಾಯಿದ್ರು. ಆಮೇಲೆ ಅವ್ರು ಏನು ಮಾಡಿದ್ರು, ಶಿ ಡಿಮಾಂಡೆಡ್ ಫಾರ್ ಎ ಟ್ರೀ ಹೌಸ್. ನನಗೆ ಟ್ರೀ ಮೇಲ್ಗಡೆ ಮರದಲ್ಲಿ ಒಂದು ಮನೆ ಬೇಕೇ ಬೇಕು ಅಂತ ಅವರು ಡಿಮಾಂಡ್ ಮಾಡಿದ್ರು. ತಮ್ಮ ಮಗನನ್ನು ಕರೆದು ಹೇಳಿದ್ರು. ಮಗನು ತುಂಬ ಡ್ಯೂಟಿಫುಲ್ ಸನ್ ಆಗಿದ್ರು. ಅವ್ರಿಗೆ ಗೊತ್ತಿತ್ತು ಹೌ ಟು ಫುಲ್ಫಿಲ್ ದ ವಿಶಸ್ ಆಫ್ ದ ಪೇರೆಂಟ್ಸ್ ಅಂತ. ಅವ್ರು ಏನು ಮಾಡಿದ್ರು, ಹರ್ ಡ್ಯೂಟಿಫುಲ್ ಸನ್ ಫುಲ್ಫಿಲ್ಡ್ ಆರ್ ವಿಶ್. ಶಿ ಲಿವ್ಡ್ ಹ್ಯಾಪಿಲಿ. ಕಡೆಗೆ ಅವರು ತುಂಬ ಸಂತೋಷದಿಂದ ಆ ಮರದ ಮೇಲೆ, ಅಲ್ಲಿ ಮರದಲ್ಲಿ ಒಂದು ಮನೆಯನ್ನು ಕಟ್ಟಿದ್ರು ಮೇಲ್ಗಡೆ. ಅಲ್ಲಿ ತುಂಬ ಸಂತೋಷವಾಗಿ ಅವರು ಬದುಕಿದ್ರು ಅಂತ ಹೇಳಿ ಈ ಪದ್ಯದ ಸಾರಾಂಶ. ಇದನ್ನು ಮಕ್ಕಳೇ ಇಷ್ಟೊಂದು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ನೀವು ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಒಂದಷ್ಟು ನೀವು ಜಸ್ಟ್ ರಿಮೆಂಬರ್ ಆಲ್ ದೀಸ್ ಕೀವರ್ಡ್ಸ್ ಅಂತ ಹೇಳ್ತೀವಿ, ಅದನ್ನು ಜಸ್ಟ್ ರಿಮೆಂಬರ್ ಮಾಡ್ಕೊಳ್ಳಿ. ಗ್ರ್ಯಾಂಡ್ ಮಾ was genius and she had passion for climbing trees, and she was 62 years old, and she learned to climb the trees at the age of 6. Okay, one day climbed but could not come down. ಅಲ್ಲಿ ಏನೇನೆಲ್ಲ ಪಾಯಿಂಟ್ಸ್ ಇದೆ ಅದನ್ನೇ ನಾವು ಕೀವರ್ಡ್ಸ್ ಅಂತ ಹೇಳ್ತೀವಿ. ಆ ಕೀವರ್ಡ್ಸನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಪರೀಕ್ಷೆನಲ್ಲಿ ಅದನ್ನು ಬರಿಬೋದು. ಮತ್ತು ಡೆಫಿನೆಟ್ಲಿ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಪ್ರಯತ್ನ ಮಾಡಿ. ಆಮೇಲೆ ನೋಡೋಣ ಕ್ವೆಶನ್ ನಂಬರ್ 35. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಮಕ್ಕಳೇ ನೋಡಿ, ಇದಕ್ಕೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ.
ಆ ಪ್ಯಾಸೇಜನ್ನು ಓದಿ ನೀವು ಪ್ಯಾಸೇಜ್ ಕೆಳಗಡೆ ಕೊಟ್ಟಿರುವಂಥ 2 ಕ್ವೆಶನ್ಗೆ ಆನ್ಸರ್ ಮಾಡಬೇಕಾಗತ್ತೆ. ಎಷ್ಟು ಸುಲಭ ಅಂದರೆ ಇದಕ್ಕೇನು ಮೆಮರೈಸ್ ಮಾಡೋಂಗಿಲ್ಲ, ಯಾವುದು ಬ್ಯಾಟ್ ಹೊಡೆಯೋಂಗಿಲ್ಲ, ತಲೆ ಕೆಡಿಸ್ಕೊಳ್ಳೋಂಗೇ ಇಲ್ಲ. ಮೊದಲು ಯು ಟ್ರೈ ಟು ರೀಡ್ ದಿಸ್ ಪ್ಯಾಸೇಜ್. ಓದ್ತೀನಿ ನೋಡಿ ಒಂದ್ಸಲ. ಎಕ್ಸಾಮ್ನಲ್ಲಿ ಇದೇ ಪ್ಯಾಸೇಜ್ ಕೊಡಲ್ಲ, ದೆಲ್ ಗಿವ್ ಸಮ್ ಅದರ್ ನ್ಯೂ ಅನ್ಸೀನ್ ಪ್ಯಾಸೇಜ್. ಯಾವುದೇ ಕೊಡಲಿ ಓದ್ಕೊಳ್ಳಿ, 1 ಸಲ 2 ಸಲ 3 ಸಲ ಆದರೂ ಓದ್ಕೊಳ್ಬೇಕು. ಡಿಸೈರ್, ಆ್ಯಂಗರ್, miserliness, lust, pride and jealousy are the 6 enemies of man. They come in the way of growth. Great men always advised us to conquer them. For the purpose, we have to keep our eyes, ears, and tongue under control. It's difficult to control them. Great men like sage Vasishtha, Sri Rama, the Buddha, Lord Jesus, Prophet Muhammad, and Gandhi had succeeded in keeping them under control. ಈ ಒಂದು ಪ್ಯಾಸೇಜ್ ಆದಮೇಲೆ 2 ಕ್ವೆಶನ್ಸ್ ಇದೆ ನೋಡಿ. ಹೌ ಕ್ಯಾನ್ ಒನ್ ಕಾನ್ಕ್ವರ್ ದ 6 ಎನಿಮೀಸ್ ಆಫ್ ಎ ಮ್ಯಾನ್? ವೈ ಶುಡ್ ವಿ ಕಾನ್ಕ್ವರ್ ದೀಸ್ ಎನಿಮೀಸ್ ಅಂತ ಕ್ವೆಶನ್. ಯಾವುದೇ ಪ್ಯಾಸೇಜ್ ಕೊಟ್ಟರು ಮಕ್ಕಳೇ, ಅದೆರಡೂ ಕೊಟ್ಟಿರೋ ಅದ್ರ ಕೆಳಗಡೆ ಕೊಟ್ಟಿರೋಂಥ ಕ್ವೆಶನ್ಸ್ಗೆ ಉತ್ತರ ನಿಮಗೆ ಈ ಪ್ಯಾಸೇಜ್ ಒಳಗಡೆನೇ ಸಿಗತ್ತೆ. ನಥಿಂಗ್ ಟು ವರಿ. ನೋಡ್ಕೊಳ್ಳಿ, ಹೌ ಕ್ಯಾನ್ ಒನ್ ಕಾನ್ಕ್ವರ್ ದ 6 ಎನಿಮೀಸ್ ಆಫ್ ಎ ಮ್ಯಾನ್. ಇಲ್ಲಿ 6 ಎನಿಮೀಸನ್ನು ಕೊಟ್ಟಿದ್ದಾರೆ, ಯಾರೋ ಮನುಷ್ಯನ ಶತ್ರುಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಉತ್ತರ ಆಗಲ್ಲ. ಅದನ್ನು ಕಾನ್ಕ್ವರ್ ಮಾಡ್ಕೊಳ್ಳೋದು ಹೆಂಗೆ, ಅವುಗಳನ್ನು ನಾವು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಹೆಂಗೆ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಏನು ಮಾಡಬೇಕು, ಅವುಗಳನ್ನು ಕಾನ್ಕ್ವರ್ ಮಾಡಬೇಕು ಅಂತ ಹೇಳಿದ್ರೆ, ಫಾರ್ ದ ಪರ್ಪಸ್, ಇನ್ ಆರ್ಡರ್ ಟು ಕಾನ್ಕ್ವರ್ ದೆಮ್, ವಿ ಹ್ಯಾವ್ ಟು ಕೀಪ್ ಆರ್ ಐಸ್, ಇಯರ್ಸ್ ಆ್ಯಂಡ್ ಟಂಗ್ ಅಂಡರ್ ಕಂಟ್ರೋಲ್. ಇದು ಹೇಗೆ ಸರಿಯಾದ ಉತ್ತರ ಆಗುತ್ತೆ ನೋಡಿ, ಅಪ್ರೋಪ್ರಿಯೇಟ್ ಉತ್ತರ ಆಗುತ್ತೆ. ಹೆಂಗಂದರೆ, ಈ ಉದ್ದೇಶಕ್ಕಾಗಿ ನಾವು ನಮ್ಮ ಕಣ್ಣುಗಳು, ನಮ್ಮ ಕಿವಿಗಳು, ನಮ್ಮ ನಾಲಿಗೆಯನ್ನು ತುಂಬ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ ನೋಡಿ. ಇಷ್ಟು ಉತ್ತರ ಬರೆದ್ಬಿಟ್ರೆ 2 ಮಾರ್ಕ್ಸ್ ಸಿಗತ್ತೆ. ಅದಾದಮೇಲೆ ವೈ ಶುಡ್ ವಿ ಕಾನ್ಕ್ವರ್ ದೀಸ್ ಎನಿಮೀಸ್. ಯಾಕೆ ನಾವು ಇದನ್ನು ಕಾನ್ಕ್ವರ್ ಮಾಡಬೇಕು, ನಮ್ಮ ವಶದಲ್ಲಿ ಯಾಕೆ ಇಟ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ಬಿಕಾಸ್ ದೇ ಕಮ್ ಇನ್ ದ ವೇ ಆಫ್ ಗ್ರೋತ್. ನಮ್ಮ ಬೆಳವಣಿಗೆಗೆ ಏನು ಮಾಡ್ತವೆ, ನಮ್ಮ ಅಡ್ಡಲಾಗಿ ಬರ್ತವೆ. ಅಷ್ಟೇ ಅಲ್ಲ, ದೇ ಸ್ಪಾಯಿಲ್ ಒನ್ಸ್ ಪರ್ಸ್ನಾಲಿಟಿ. ಒಂದು ವ್ಯಕ್ತಿತ್ವವನ್ನೇ ಸಹ ನಾವು ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂದರೆ ಸ್ಪಾಯಿಲ್ ಮಾಡ್ತವೆ. ಸೊ ಅದಕ್ಕೋಸ್ಕರ ನಿಮಗೆ ಗೊತ್ತಾದರೆ ಬರಿಬೋದು, ದೇ ಸ್ಪಾಯಿಲ್ ಒನ್ಸ್ ಪರ್ಸ್ನಾಲಿಟಿ ಅಂತ ಬರಿಬೇಕಾಗತ್ತೆ. ಅದ್ರ ಜೊತೆಗೆ ಈ ಪಾಯಿಂಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದು ಬಿಗೆ ಆನ್ಸರು. ನೋಡಿ ಎಷ್ಟು ಸುಲಭ ಇದೆ. ಈ ಪ್ಯಾಸೇಜನ್ನೇ ಓದೋದು, ಅದರೊಳಗಡೆ ಇರೋ ಉತ್ತರನ್ನೇ ಹುಡ್ಕೋದು. ಅದಕ್ಕೊಂದು ಕೀ ಪಾಯಿಂಟ್ ಹೇಳ. ಸೊ ಈ ಕ್ವೆಶನಲ್ಲಿರೋ ವರ್ಡ್ಗಳು, ಫಾರ್ ಎಕ್ಸಾಂಪಲ್ ಕಾನ್ಕ್ವರ್, 6 ಎನಿಮೀಸ್, ಈ ವರ್ಡ್ಸು ಇದ್ರೊಳಗಡೆ ಎಲ್ಲಿದೆ ಸರ್ಚ್ ಮಾಡಿ. ಅದರ ರಿಲೇಟೆಡ್ ಆನ್ಸರು ಅದ್ರ ಒಳಗಡೆನೇ ಎಲ್ಲೋ ಇರುತ್ತೆ. ಹುಡುಕಿ 2 ರಿಂದ 3 ವಾಕ್ಯಗಳನ್ನ ಬರೀರಿ, ಖಂಡಿತ 2 ಮಾರ್ಕು. ಅದೇ ಥರ ಇಲ್ಲೂ ಅಷ್ಟೇ. ವೈಗೆ ನೀವು ರೀಸನನ್ನು ಕೊಡಬೇಕು. ಕಾನ್ಕ್ವರ್ ದೀಸ್ ಎನಿಮೀಸ್, ಇದನ್ನು ಹುಡುಕಿ ಖಂಡಿತ ಸಿಗುತ್ತೆ. ಒಳ್ಳೆಯದಾಗಲಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ರೋಮ ನಂಬರ್ 10 ಇದೆ, ಕೋಡ್ ಫ್ರಮ್ ಮೆಮರಿ. ನೆಕ್ಸ್ಟ್ ಕ್ವೆಶನ್ ಅಂತ ಹೇಳ್ತಾ ಇದ್ದೀನಿ, ಬಟ್ ರಿವರ್ಸ್ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಾವು ರಿವರ್ಸ್ ಹೋದಾಗನೇ ನಮಗೆ ತುಂಬ ಅತ್ಯಂತ ಸುಲಭ ಪ್ರಶ್ನೆಗಳಿಗೆ ನಾವು ಉತ್ತರ ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೋರ್ ಇವೆಲ್ಲ ತುಂಬ ಆಫನ್ ರಿಪೀಟೆಡ್ ಕ್ವೆಶನ್ಸ್. ಇದೇ ಕ್ವೆಶನ್ಸ್ ಬರ್ತವೆ ಎಕ್ಸಾಮ್ನಲ್ಲಿ, ನೋ ಡೌಟ್ ಎಟ್ ಆಲ್. 34th ಕ್ವೆಶನ್ ನೋಡಿದ್ರೆ, ದ ಥ್ರೋನ್ ಮೊನಾರ್ಚ್ ಬೆಟರ್ ದ್ಯಾನ್ ಇಸ್ ಕ್ರೌನ್. ಸೊ ಇದು ಒಂದು ಕ್ವಾಲಿಟಿ ಆಫ್ ಮರ್ಸಿ ಪದ್ಯದಿಂದ ಆರಿಸ್ಕೊಳ್ಳಲಾಗಿದೆ. ಇದನ್ನು ಇಲ್ಲಿ ಬಂದು, ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್ whenever I sleep or play, and could I ever keep awake, with me it were always day. ಸೊ ಈ ಪದ್ಯ ದ ಬ್ಲೈಂಡ್ ಬಾಯ್ ಇಂದ ಆರಿಸಲಾಗಿದೆ. ಬ್ಲೈಂಡ್ ಬಾಯ್ ಪದ್ಯ 7th ಪದ್ಯ. ಆಮೇಲೆ ಇಲ್ಲಿ ಮತ್ತೆ ಆಪ್ಷನ್ ಇದೆ ಅಂತ ತಿಳ್ಕೊಳ್ಳಿ. ಕ್ವಾಲಿಟಿ ಆಫ್ ಮರ್ಸಿ ಆದರೂ ಕಲಿಬೋದು, ಅಥವಾ ಬ್ಲೈಂಡ್ ಬಾಯ್ ಆದರೂ ಕಲಿಬೋದು. ಇನ್ನೂ ಕಾಲ ಮಿಂಚಿಲ್ಲ ವಿದ್ಯಾರ್ಥಿಗಳೇ. ನೀವು 7ನೇ ಪದ್ಯ ಬ್ಲೈಂಡ್ ಬಾಯನ್ನು ಆರಿಸ್ಕೊಳ್ಳಿ. ಅಟ್ಲೀಸ್ಟ್ 1, 2, 3ನೇ ಸ್ಟಾನ್ಸವನ್ನು ಕಲ್ತ್ಕೊಂಡ್ಬಿಟ್ರೆ ಅದರಲ್ಲೇ ಯಾವುದಾದ್ರೂ ಒಂದು ಸ್ಟಾನ್ಸ ಖಂಡಿತ ಅಪಿಯರ್ ಆಗಿರುತ್ತೆ. ನೀವು ಅಟೆಂಡ್ ಮಾಡೇ ಮಾಡ್ತೀರಾ. ಇದಕ್ಕೆ ಉತ್ತರ ಬರೀಲ. ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್, ವೆನೆವರ್ ಐ ಸ್ಲೀಪ್ ಆರ್ ಪ್ಲೇ, and could I ever keep awake. With me it were always day.
ಹಾಂ, ವಿತ್ ಮೀ ಇಚ್ ವರ್ ಆಲ್ವೇಸ್ ಇಲ್ಲೇ ಕೊಟ್ಟಿದ್ದಾರೆ. ಈ 4 ಲೈನ್ಸನ್ನು ಬರೆದ್ರೆ 4 ಮಾರ್ಕ್ಸ್ ಪಕ್ಕಾ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬ್ಲೈಂಡ್ ಬಾಯ್ ಮಾತ್ರ ಕಲ್ತ್ಕೊಂಡ್ರೆ ಸಾಕು. ಈಗ ನೋಡೋಣ, 9th ಮೇನ್ ಇದೆ. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಕ್ವೆಶನ್ ನಂಬರ್ 33 ಇದೆ. ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್ ಅಂತ ಹೇಳಿದ್ರೆ, ಒಂದು ಪಿಕ್ಚರನ್ನು ಕೊಟ್ಟಿರ್ತಾರೆ. ಆ ಪಿಕ್ಚರನ್ನು ಸ್ಟಡಿ ಮಾಡಿ, ಅದನ್ನು ಅಬ್ಸರ್ವ್ ಮಾಡಿ, ಆ ಪಿಕ್ಚರ್ನಲ್ಲಿ ನಿಮ್ಗೇನು ಕಾಣಿಸುತ್ತೆ ಅನ್ನೋದನ್ನು ನೀವೊಂದು ಸ್ಮಾಲ್ ಪ್ಯಾರಾಗ್ರಾಫಲ್ಲಿ ಬರೆದ್ರೆ ಯು ವಿಲ್ ಗೆಟ್ 3 ಮಾರ್ಕ್ಸ್ ಅಂತ ಹೇಳಿದರೆ ಮಕ್ಕಳು, ಇದರಲ್ಲಿ ನೀವು ಇಮ್ಯಾಜಿನ್ ಸಹ ಮಾಡಿಕೊಂಡು ಬರಿಬೋದು. ಇದ್ರಲ್ಲಿ ಏನಾದರೂ ನಿಮಗೆ ಹೊಸದಾಗಿ ಕ್ರಿಯೇಟ್ ಮಾಡ್ಲಿಕ್ಕೆ ಬಂದರೆ ಕ್ರಿಯೇಟ್ ಮಾಡಿ ಬರಿಬೋದು. ಒಂದಷ್ಟು ಡಿಫಾಲ್ಟ್ ಸೆಂಟೆನ್ಸಸ್ಸನ್ನು ಹೇಳೋದಿದ್ರೆ, ಈ ಪಿಕ್ಚರ್ ಬಗ್ಗೆ ಬರೀಲಿಕ್ಕಿಂತ ಮುಂಚೆ ಒಂದು ಜನರಲ್ ಆಗಿ ಹೇಳ್ತೀನಿ. ಅದು ಡಿಫಾಲ್ಟ್ ಸೆಂಟೆನ್ಸಸ್ ಅಂತ ತಗೊಂಡ್ರೆ ಏನು ಹೇಳ್ಬೋದು, ದಿಸ್ ಈಸ್ ಅ ಗುಡ್ ಪಿಕ್ಚರ್ ಅಂತ ಬರಿಬೋದು. ದಿಸ್ ಈಸ್ ಅ ಗುಡ್ ಪಿಕ್ಚರ್. ಬಟ್ ದಿಸ್ ಈಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ತಗೊಳ್ಬೋದು. ಬ್ಲ್ಯಾಕ್ ಆ್ಯಂಡ್ ವೈಟ್. ಆಮೇಲೆ ಆ ಪಿಕ್ಚರ್ ಗಿವ್ಸ್, ಆ ಪಿಕ್ಚರ್ ಈಸ್ ವರ್ತ್, a picture is worth 1,000 words. ಅಂದರೆ ಒಂದು ಚಿತ್ರ ನಮಗೆ 1000 ಪದಗಳಿಗಿಂತ ಒಂದು ಚಿತ್ರ ಮಿಗಿಲು ಅಂತ ಹೇಳ್ತೀವಿ. ದಿಸ್ ಗಿವ್ಸ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್. ಅ ಪಿಕ್ಚರ್ ಗಿವ್ಸ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್. ಅಂದರೆ ಹೀಗೆ ಒಂದು 4ರಿಂದ 5 ವಾಕ್ಯಗಳನ್ನು, ಈ ಸೆಂಟೆನ್ಸಸ್ನ ನಾವು ಎಲ್ಲ ಚಿತ್ರಕ್ಕೂ ಅಪ್ಲೈ ಮಾಡ್ತಾ ಹೋಗ್ಬೋದು. ಐ ಲವ್ ದಿಸ್ ಪಿಕ್ಚರ್, ಐ ಲವ್ ದಿಸ್ ಕೈಂಡ್ಸ್ ಆಫ್ ಪಿಕ್ಚರ್ ಅಂತ ಸಹ ಬರಿಬೋದು. ಅದಾದಮೇಲೆ ನೀವು ಯಾಕೆ ಹೇಳಿ, ಇದೆಲ್ಲ ಮಾರ್ಕ್ಸ್ ತಗೊಳ್ಳಿಕ್ಕೆ ಇರುವಂಥ ಒಂದು ಟೆಕ್ನಿಕ್. ಆಮೇಲೆ ಏನು ಬರಿಬೋದು, ಈ ಇದರಲ್ಲಿ ನಿಮ್ಗೇನು ಕಾಣಿಸುತ್ತೆ ಅಂತ ಹೇಳಿ ಈ ಚಿತ್ರದ ಕುರಿತಾಗಿ 4ರಿಂದ 5 ವಾಕ್ಯ. ಬಿಕಾಸ್ ಎಕ್ಸಾಮ್ನಲ್ಲಿ ನಿಮಗೆ ಯಾವುದೇ ಒಂದು ಬೇರೆ ಥರನಾದ ಒಂದು ಇನ್ಸ್ಪೈರಿಂಗ್, ಒಂದು ಮೋಟಿವೇಟಿಂಗ್, ಒಂದು ಒಳ್ಳೆ ಚಿತ್ರವನ್ನು ಕೊಡ್ತಾರೆ. ಇದೇ ರೀತಿಯಾಗಿ ಆ ಚಿತ್ರದ ಬಗ್ಗೆ ನೀವು ಬರೀಲಿಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ನಿಮಗೆ ಏನು ಕಾಣಿಸುತ್ತೆ, ಹಿಯರ್ ವಿ ಕ್ಯಾನ್ ಸಿ 3 men ಆ್ಯಂಡ್ ಪ್ರಾಬಬ್ಲಿ ವಿ ಕ್ಯಾನ್ ಸಿ ದಿಸ್ ಟ್ರೈನ್ ಆ್ಯಂಡ್ ಇಟ್ಸ್ ಅ ರೈಲ್ವೆ ಸ್ಟೇಷನ್. ಆ ಥರ ನೀವು ವಾಕ್ಯಗಳನ್ನು ಬರಿತಾ ಹೋಗ್ಬೋದು. ಅಥವಾ ಆ ಚಿತ್ರಕ್ಕೆ ರಿಲೇಟೆಡ್ ಆಗಿ ನೀವು ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಅದರಲ್ಲಿ ಏನಾದರೂ ನೀವು ಸ್ಟೋರಿನಾದರೂ ಸಹ ಕ್ರಿಯೇಟ್ ಮಾಡಿ ಬರಿಬೋದು. ಆಮೇಲೆ ನೆಕ್ಸ್ಟ್ ಬಂದಿದೆ ನೋಡಿ, ಆಲ್ಟರ್ನೇಟಿವ್ ಕ್ವೆಶನ್ ಫಾರ್ ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ ಓನ್ಲಿ. ಇದನ್ನು ನೀವು ಅಟೆಂಡ್ ಮಾಡೋದು ಬೇಡ. ದಿಸ್ ಆರ್ ಫಾರ್ ಬ್ಲೈಂಡ್ ಸ್ಟೂಡೆಂಟ್ಸ್. ಓಕೆ, ಇದನ್ನೇನು ನೀವು ಅಟೆಂಡ್ ಮಾಡೋದು ಬೇಡ. ರೋಮನ್ ನಂಬರ್ 8, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಟ್ ಕ್ಯಾರೀಸ್ 3 ಮಾರ್ಕ್ಸ್. 3 ಮಾರ್ಕ್ ಇದೆ ಇದಕ್ಕೆ. ಕ್ವೆಶನ್ ನಂಬರ್ 32. ವಿದ್ಯಾರ್ಥಿಗಳೇ, ನೀವು ಇಷ್ಟೊತ್ತಿಗೆ 2ರಿಂದ 3 ಪ್ರಿಪ್ರೇಟರಿನ ಅಟೆಂಡ್ ಮಾಡಿದ್ದೀರಾ. ಈಗ ರೀಸೆಂಟಾಗಿ ತಾನೇ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಅಟೆಂಡ್ ಮಾಡಿದ್ದೀರಾ. ಈ ಎಲ್ಲ ಕ್ವೆಶನ್ ಪೇಪರ್ನಲ್ಲೂ ನೀವು ಅಬ್ಸರ್ವ್ ಮಾಡಿದ್ದೀರಾ. 38 ಕ್ವೆಶನ್ ಇರುತ್ತೆ ಇಂಗ್ಲೀಷ್ ಪೇಪರ್ನಲ್ಲಿ. 32ನೇ ಕ್ವೆಶನ್ನು ಸ್ಟೋರಿ ಡೆವಲಪ್ಮೆಂಟೇ ಇರುತ್ತೆ. ಸೊ ಏನು ಅಟೆಂಡ್ ಮಾಡ್ತೀರಾ ಇದರಲ್ಲಿ, ಒಂದಷ್ಟು ಕ್ಲೂಸನ್ನು ಕೊಟ್ಟಿರ್ತಾರೆ. ಅ ಫೈನ್ ಡೇ ಇನ್ ಸಮ್ಮರ್, ಸ್ಕೂಲ್ ಕ್ಲೋಸ್ಡ್, ಸಮ್ ಬಾಯ್ಸ್ ಗೋ ಫಾರ್ ಔಟಿಂಗ್ ಟು ಅ ಕ್ಯಾನಲ್, begin to play, one slips and falls into the water, boys helpless, none knows how to swim, a villager passes by, boys request him, brings the boy out, parents of the boy glad and grateful, tell their son to learn how to swim. ಇದು ಒಂದು ಇನ್ಸಿಡೆಂಟನ್ನು ಈ ಥರ ಕ್ಲೂ ಆಗಿ ಕೊಟ್ಟಿದ್ದಾರೆ. ಮೋಸ್ಟ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು. ಒಂದು ಬೇಸಿಗೆಯ ದಿನದಂದು ಶಾಲೆಗಳೆಲ್ಲ ಕ್ಲೋಸ್ ಆಗಿತ್ತು. ಬಾಯ್ಸ್ ಔಟಿಂಗ್ ಹೋದರು, ಒಂದು ಕ್ಯಾನಲ್ಗೆ, ಒಂದು ಕಾಲುವೆಗೆ ಹೋದರು, ಆಟಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಒಬ್ಬ ಸ್ಲಿಪ್ ಆಗಿ ನೀರಲ್ಲಿ ಬಿದ್ದುಬಿಟ್ಟ. ಅವರಿಗೆ ಹೆಲ್ಪ್ಲೆಸ್ ಆದರು, ಏನು ಮಾಡಬೇಕು ಗೊತ್ತಾಗಿಲ್ಲ, ಯಾರಿಗೂ ಈಜಕ್ಕೆ ಬಂದಿಲ್ಲ. ಅಲ್ಲಿ ಒಬ್ಬರು ಹಳ್ಳಿಯವರು ಬಂದರು. ಅವರು ಬಾಯ್ಸ್ ರಿಕ್ವೆಸ್ಟ್ ಮಾಡಿದಾಗ ಅವರು ಆ ಹುಡುಗನ ಬದುಕಿಸಿದ್ರು, ನೀರಿಂದ ಹೊರಗಡೆ ತಂದು. ಪೇರೆಂಟ್ಸ್ ಅವ್ರಿಗೆ ಕೃತಜ್ಞರಾದರು ಮತ್ತು ಅವ್ರಿಗೆ ತುಂಬ ಸಂತೋಷ ಆಯಿತು. ಆಮೇಲೆ ಅವರು ತಮ್ಮ ಮಗನಿಗೆ ಈಜೋದನ್ನು ಕಲಿಬೇಕು ಅಂತ ಹೇಳಿ ಅಡ್ವೈಸನ್ನು ಮಾಡಿದ್ರು. ಮಕ್ಕಳೇ, ನಿಮ್ಗೆ ಗೊತ್ತಾದರೆ ಇದನ್ನು ಒಂದೊಂದು ಕ್ಲೂ ತಗೊಂಡು ಒಂದೊಂದು ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಬರೀರಿ. ಇಲ್ಲ ಗೊತ್ತಾಗಿಲ್ಲ ಅಂದರೆ ನೀವು ಇದನ್ನೇ, ಈ ಡ್ಯಾಶನ್ನು ಬಿಟ್ಟು ದಯವಿಟ್ಟು ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಸಿಂಪಲ್ ವಾಕ್ಯಗಳಲ್ಲಿ ಬರೆದು ಮುಗಿಸಿ. ಗೊತ್ತಾಯ್ತಾ? ಆದರೆ ಒಂದೇ ಒಂದು ಪಾಯಿಂಟು, ಇದು 3 ಮಾರ್ಕನ್ನು ಕ್ಯಾರಿ ಮಾಡ್ತಾ ಇರೋದ್ರಿಂದ ಇದಕ್ಕೊಂದು ನೀವು ಟೈಟಲನ್ನು ಕೊಡಬೇಕು, ಒಂದು ಕ್ಯಾಪ್ಷನನ್ನು ಕೊಡಬೇಕಾಗತ್ತೆ. ಟೈಟಲ್ ಆಫ್ ದ ಸ್ಟೋರಿ ಅಂತ ನಾವು ಹೇಳ್ತೀವಿ. ಟೈಟಲ್ ಅಂತ ಹೇಳಿದ್ರೆ ಇದಕ್ಕೊಂದು ಹೆಸರು. ಏನು ಹೆಸರನ್ನು ಕೊಡ್ಬೋದು?
ದ ಬ್ರೇವ್ ವಿಲೇಜರ್ ಅಂತ ಕೊಡ್ಬೋದು ಅಲ್ವಾ. ನೀವು ಥಿಂಕ್ ಮಾಡಿ, ಯಾಕಂದರೆ ಪರೀಕ್ಷೆನಲ್ಲಿ ಇದೇ ಕೊಡೋದಿಲ್ಲ, ಅವರು ಬೇರೆ ಒಂದು ಸ್ಟೋರಿಯನ್ನು ಕೊಡ್ತಾರೆ, ಬೇರೆ ಕ್ಲೂಸನ್ನು ಕೊಡ್ತಾರೆ. ಕೊಟ್ಟಿರುವಂಥ ವರ್ಡ್ಸ್ನಲ್ಲೇ ಸರಿಯಾಗಿರೋ ಒಂದು ಪದಗುಚ್ಛವನ್ನು ಆರಿಸ್ಬಿಟ್ಟು ನೀವು ಟೈಟಲ್ ಆಗಿ ಬರ್ಕೊಳ್ಬೋದು. ಇಲ್ಲಿ ನಾನು ಬ್ರೇವ್ ವಿಲೇಜರ್ ಅಂತ ತಗೊಂಡಿದ್ದೀನಿ. ಅದೇ ಥರ ಮಾರಲ್ ಅಂತ ನೀವು ಬರಿಬೇಕಾಗುತ್ತೆ. ಮಾರಲ್ ಏನು, ಇದ್ರದ್ದು ನೀತಿ ಏನು ಅಂತ ಬರಿಬೇಕಾಗುತ್ತೆ. ಇದರಲ್ಲಿ ನಾನು ಬರಿತೀನಿ, ಏನು ನೀತಿ ಅಂತ ಹೇಳಿ ಬರೆಯೋಣ. ಒನ್ ಶುಡ್ ಎವ್ರಿಬಡಿ ಅಥವಾ ಒನ್ಸ್ ಆಗ್ಬಿಡ್ತು. ಒನ್ ಶುಡ್ ಲರ್ನ್ ಟು ಸ್ವಿಮ್ ಅಂತ ಬರಿತೀನಿ. ಅಂದರೆ ಪ್ರತಿಯೊಬ್ಬರು ಯಾರಾದರೂ ಈಜಲಿಕ್ಕೆ ಕಲಿಬೇಕು ಅಂತ. ಅದೇ ರೀತಿ ನೀವು ಈ ಒಂದು ಕತೆಗೆ ಟೈಟಲನ್ನು ಬರಿಬೇಕು, ಮಾರಲನ್ನು ಬರಿಬೇಕು. ಆವಾಗ ನಿಮಗೆ 3ಕ್ಕೆ 3 ಮಾರ್ಕ್ ಖಂಡಿತ ಸಿಗುತ್ತೆ. ನಿಮ್ಗೆ ಅಕಸ್ಮಾತ್ ಮಾರಲ್ ಗೊತ್ತಾಗಿಲ್ಲ ಅಂತ ತಿಳ್ಕೊಳ್ಳಿ, ಅದೇನು ಕತೆ ಅರ್ಥ ಆಗಿಲ್ಲ, ಮಾರಲ್ ಏನು ಗೊತ್ತಾಗಿಲ್ಲ, ಟೈಟಲ್ ಹೆಂಗೋ ಬರೆದ್ಬಿಡ್ತೀರಾ. ಅವಾಗ ಮಾರಲ್ ಏನು ಬರೀರಿ ಗೊತ್ತಾ? ದಿಸ್ ಸ್ಟೋರಿ ಹ್ಯಾಸ್ ಅ ಗುಡ್ ಮಾರಲ್. ಸುಮ್ಮನೆ ಆದರೂ ಬರೀರಿ, ಇದು ಒಂದು ಉತ್ತಮ ನೀತಿಯನ್ನು ಹೊಂದಿದೆ ಅಂತ. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ರೋಮನ್ ನಂಬರ್ 7ನಲ್ಲಿದೆ, ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೋಸ್ ಗಿವನ್ ಬಿಲೋ. ಇದರಲ್ಲೂ ಸಹ ಏನೂ ಮೆಮರೈಸ್ ಮಾಡೋಂಗಿಲ್ಲ, ಎಲ್ಲ ಇಲ್ಲೇ ಕೊಟ್ಟಿರ್ತಾರೆ. ಅದು ನೋಡಿಕೊಂಡು, ಈ ಪ್ರೊಫೈಲನ್ನು ನೋಡಿಕೊಂಡು ಒಂದು ಈ ಇನ್ಫಾರ್ಮೇಷನನ್ನು ಒಂದು ಚಿಕ್ಕ ಪ್ಯಾರಾಗ್ರಾಫ್ನಲ್ಲಿ ಬರೆದ್ರೆ ಯು ವಿಲ್ ಗೆಟ್ 3 ಮಾರ್ಕ್ಸ್. ಎಷ್ಟು ಸುಲಭ ನೋಡಿ ಇದೆಲ್ಲ. ಮೊದಲು ಪ್ರೊಫೈಲನ್ನು ಓದ್ತೀನಿ. ದಿಸ್ ಇಸ್ ಕ್ವೆಶನ್ ನಂಬರ್ 31. ನೇಮ್ ಡಾಕ್ಟರ್ ಪವನ್ RS, ಪ್ಲೇಸ್ ಒಳಗೆರೆ, ಡೇಟ್ ಆಫ್ ಬರ್ತ್ 10th August 1994, ಕ್ವಾಲಿಫಿಕೇಷನ್ MBBS MS, ಪ್ರೊಫೆಷನ್ ಸೀನಿಯರ್ ಡಾಕ್ಟರ್ ಇನ್ ವಿಕ್ಟೋರಿಯಾ ಹಾಸ್ಪಿಟಲ್, ಹಾಬೀಸ್ ರೀಡಿಂಗ್ ಬುಕ್ಸ್, ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಸಿಂಪಲ್, ಆನೆಸ್ಟ್, ಹೆಲ್ಪ್ಸ್ ಪುವರ್ ಆ್ಯಂಡ್ ನೀಡಿ. ಇಷ್ಟನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇದನ್ನು ನೀವು ವಾಕ್ಯಗಳಲ್ಲಿ ಬರೆಯೋದು ಹೇಗೆ ಅನ್ನೋದಕ್ಕೊಂದು ಫಾರ್ಮ್ಯಾಟ್ ಇದೆ ನೋಡಿ. ನಿಮ್ಮ ಉತ್ತರವನ್ನು ಶುರು ಮಾಡ್ತೀರಾ. ದಿಸ್ ಪ್ರೊಫೈಲ್ ಈಸ್ ಅಬೌಟ್ ಪವನ್. ಅಲ್ಲಿ ಕೊಟ್ಟಿದ್ರಲ್ಲ ಅದನ್ನು ನೀವು ಫಿಲ್ ಮಾಡ್ಕೊಳ್ಳಿ. ಪವನ್ RS ಸಮಥಿಂಗ್ ಏನೋ ಇದೆ, ಅದನ್ನು ಬರ್ಕೊಳ್ಳಿ. ಡಾಕ್ಟರ್ ಪವನ್ RS. ಹಿ ಆರ್ ಶಿ ಈಸ್ ಡ್ಯಾಶ್ ಇಯರ್ಸ್ ಓಲ್ಡ್. ಅವರ ಏಜನ್ನು ಬರೀಬೋದು ಕೊಟ್ಟಿದ್ರೆ ನಿಮ್ಗೆ ಗೊತ್ತಾದರೆ. ಅದರ್ವೈಸ್ ಹಿ ಆರ್ ಶಿ ವಾಸ್ ಬಾರ್ನ್ ಆನ್. ಯಾಕೆ ಹಿ ಆರ್ ಶಿ ಎರಡನ್ನೂ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ವೆನ್ ಎವರ್ ಜೆಂಟ್ಸ್ ಕಮ್ ಡಾಕ್ಟರ್ ಪವನ್, ಮ್ಯಾಸ್ಕುಲಿನ್ ಜೆಂಡರ್, ಆವಾಗ ನೀವು ಹಿ ಅಂತ ತಗೋತೀರ. ಯಾರಾದರೂ ವಿಮೆನ್ ಬಗ್ಗೆ, ಲೇಡೀಸ್ ಬಗ್ಗೆ ಬಂದಾಗ ಶಿ ಅಂತ ಚೂಸ್ ಮಾಡ್ಕೊಳ್ಬೇಕು. ಗೊತ್ತಾಯ್ತಾ? ಅದಕ್ಕೋಸ್ಕರ 2 ಆಪ್ಷನನ್ನು ಕೊಟ್ಟಿದ್ದಾರೆ ಇಲ್ಲಿ. ಅದಾದಮೇಲೆ ಹಿ ವಾಸ್ ಬಾರ್ನ್ ಆನ್, ಯಾವಾಗ ಹುಟ್ಟಿದ್ರು ಅಲ್ಲಿ ಕೊಟ್ಟಿರ್ತಾರೆ ಪ್ರೊಫೈಲ್ನಲ್ಲಿ, ಅದು ನೋಡಿ ಈ ಥರ ವಾಕ್ಯ ರಚನೆ ಮಾಡಿ ಬರಿಬೇಕು. ಹಿಸ್ ಕ್ವಾಲಿಫಿಕೇಷನ್ ಈಸ್, ಅವರದ್ದು ಏನು ಕ್ವಾಲಿಫಿಕೇಷನು, MBBS MS ಸಮಥಿಂಗ್ ಏನೋ ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಭರ್ತಿ ಮಾಡ್ತೀರಾ. ಹಿ ವರ್ಕ್ಸ್ ಆಸ್ ಎ ಡ್ಯಾಶ್, ಅಥವಾ ಹಿಸ್ ಪ್ರೊಫೆಷನ್ ಈಸ್ ಅಂತಲೂ ಸಹ ಬರಿಬೋದು. ಹಿಸ್ ಹಾಬೀಸ್ ಆರ್, ಅವರ ಹಾಬೀಸನ್ನು ಲಿಸ್ಟ್ ಮಾಡಿದರೆ ಅದನ್ನು ಬರ್ಕೊಳ್ಬೋದು. ಹಿ ಹ್ಯಾಸ್ ರಿಸೀವ್ಡ್, ಏನಾದರೂ ಅವಾರ್ಡ್ ಸಿಕ್ಕಿದ್ರೆ ಅದನ್ನು ಬರಿಬೋದು ಪ್ರೊಫೈಲ್ನಲ್ಲಿ ಕೊಟ್ಟಿದ್ರೆ. ಹಿ ಈಸ್ ಪಾಪ್ಯುಲರ್, ಯಾಕೆ ಅವರು ಪಾಪ್ಯುಲರ್ ಅಂತ ಹೇಳಿದನು ಸಹ ಬರಿಬೋದು. ಈಗ ಹೇಳಿದ ವಾಕ್ಯಗಳನ್ನೇ ಇಲ್ಲಿ ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ದಿಸ್ ಪ್ರೊಫೈಲ್ ಈಸ್ ಅಬೌಟ್ ಡಾಕ್ಟರ್ ಪವನ್ RS. ದಿಸ್ ಪ್ರೊಫೈಲ್ ಈಸ್ ಅಬೌಟ್ ಡಾಕ್ಟರ್ ಪವನ್ RS. ವಾಕ್ಯ ನಂಬರ್ 1. ಅದಾದಮೇಲೆ ಬರೀತೀರಾ, ಹಿ ವಾಸ್ ಬಾರ್ನ್ ಆನ್ 10th August 1994 ಇನ್ ಒಳಗೆರೆ. ಹಿ ವಾಸ್ ಬಾರ್ನ್ ಆನ್ 10th August 1994 ಇನ್ ಒಳಗೆರೆ. 2ನೇ ವಾಕ್ಯ ಆಯಿತು. ಅದಾದಮೇಲೆ ಹಿಸ್ ಕ್ವಾಲಿಫಿಕೇಷನ್ ಈಸ್. ಎಷ್ಟು ಸುಲಭ ಇದೆ ನೋಡಿ ಈ ಕ್ವೆಶನ್. ಅಟೆಂಡ್ ಮಾಡೋಕ್ಕೆ ತುಂಬ ಸುಲಭ, 3 ಮಾರ್ಕನ್ನು ತಗೊಳ್ಳೋಕ್ಕೂ ಸುಲಭ. ಹಿಸ್ ಕ್ವಾಲಿಫಿಕೇಷನ್ ಈಸ್, ಅವರ ಕ್ವಾಲಿಫಿಕೇಷನ್ ಏನಾಗಿದೆ, MBBS MS. ಅದಾದಮೇಲೆ ಬರೀರಿ ಹಿಸ್ ಪ್ರೊಫೆಷನ್ ಈಸ್ ಅಂತ ತಗೊಳ್ಬೋದು, ಅಥವಾ ಹಿ ವರ್ಕ್ಸ್ ಆಸ್ a senior doctor in Victoria Hospital. He works as a senior doctor in Victoria Hospital. ಎಷ್ಟು ಸುಲಭ. ಈ ಥರ ಸಿಂಪಲ್ ವಾಕ್ಯಗಳನ್ನು ನೀವು ಫ್ರೇಮ್ ಮಾಡಿ ಬರಿಬೇಕಾಗುತ್ತೆ. ಹಿಸ್ ಹಾಬೀಸ್ ಆರ್, ನೋಡಿ ಎಲ್ಲ ನಾನು ಇಲ್ಲೇ ಫಿಲ್ ಮಾಡ್ತಾ ಇದ್ದೀನಿ. ಹಿಸ್ ಹಾಬೀಸ್ ಆರ್, ಒಂದೇ ಒಂದು ಹಾಬಿ ಕೊಟ್ಟಿರೋದ್ರಿಂದ ನೀವು ಬರೀತೀರಾ ಇಲ್ಲಿ. ಹಿಸ್ ಹಾಬಿ ಈಸ್ ರೀಡಿಂಗ್ ಬುಕ್ಸ್. ರೀಸನ್ಸ್ ಫಾರ್ ಹಿಸ್ ಪಾಪ್ಯುಲಾರಿಟಿ ಆರ್ ಸಿಂಪಲ್, ಆನೆಸ್ಟ್, ಹೆಲ್ಪ್ಸ್ ಪುವರ್ ಆ್ಯಂಡ್ ನೀಡಿ. ಅಥವಾ ಇದನ್ನು ಹೇಗೆ ಚೇಂಜ್ ಮಾಡಿ ಬರಿಬೋದು, ಹೇಸ್ ಸಿಂಪಲ್, ಆನೆಸ್ಟ್, ಹೆಲ್ಪ್ಸ್ ಪುವರ್ ಆ್ಯಂಡ್ ನೀಡಿ, ಸೊ ಈಸ್ ವೆರಿ ಪಾಪ್ಯುಲರ್ ಇನ್ ಅವರ್ ಲೊಕ್ಯಾಲಿಟಿ ಅಂತ ಹೇಳಿ ಸಹ ಬರೆದು
ಈ ಪ್ರೊಫೈಲನ್ನು ಎಂಡ್ ಮಾಡ್ಬೋದು. ಡೆಫಿನೆಟ್ಲಿ ಗ್ರಾಮ್ಯಾಟಿಕಲಿ ಎಲ್ಲ ಸೆಂಟೆನ್ಸಸ್ನ ನೀವು ಈ ರೀತಿ ಫ್ರೇಮ್ ಮಾಡಿ ಕರೆಕ್ಟಾಗಿ ಬರೆದ್ರೆ 3ಕ್ಕೆ 3 ಬರೋದ್ರಲ್ಲಿ ಡೌಟ್ ಇಲ್ಲ. ನೆಕ್ಸ್ಟ್ ತಗೋಣ. ರೋಮನ್ ನಂಬರ್ 6ಅಲ್ಲಿ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇದರಲ್ಲಿ 4 ಎಕ್ಸ್ಟ್ರಾಕ್ಟ್ಸ್ ಇದೆ. ಈಚ್ ಒನ್ ಕ್ಯಾರೀಸ್ 3 ಮಾರ್ಕ್ಸ್. ಒಟ್ಟು 12 ಮಾರ್ಕ್ ಇದೆ. ಇದರಲ್ಲಿ ಮಕ್ಕಳೇ ನೋಡಿ ಅಬ್ಸರ್ವ್ ಮಾಡಿ. 37ನೇ ಕ್ವೆಶನ್ನು ಪಾಠ 3ರಿಂದ ತಗೊಂಡಿದ್ದಾರೆ. ವಿ ಹ್ಯಾವ್ ಆಲ್ ಲರ್ನ್ ಟು ಲವ್ ದಿಸ್ ಅಮೆರಿಕನ್ಸ್, ಜೆಂಟಲ್ಮನ್ ಆಫ್ ರಿಯೋ ಎನ್ ಮೀಡಿಯೋ. ಈ ಪಾಠದಿಂದ ಆರಿಸ್ಕೊಳ್ಳಲಾಗಿದೆ. ಇದರಲ್ಲಿ ತುಂಬ ಸಿಂಪಲ್ ಕ್ವೆಶನ್ಸ್ ಇದೆ. ಪಾಠ ಓದೋದ್ರಿಂದ ನಿಮಗೆ ಉತ್ತರಗಳು ಸಿಗುತ್ತೆ. ರೆಫರ್ ಮಾಡಿ. ನಾನು ಇದರಲ್ಲಿ ಈ ಆನ್ಸರ್ನ ಡಿಸ್ಕಸ್ ಮಾಡ್ತಾ ಇಲ್ಲ. ಅದೇ ಥರ 28 ಬಂದಾಗ ವಿಲ್ ಕಮ್ ಟುಮಾರೋ ಮಾರ್ನಿಂಗ್ ವಿತ್ ತಬ್ಲಾ ಉಸ್ತಾದ್ ಆ್ಯಂಡ್ ದೇ ವಿಲ್ ಪ್ಲೇ ಫಾರ್ ಯು. ಇದನ್ನು ಕಾನ್ಸರ್ಟಿಂದ ದ ಕಾನ್ಸರ್ಟ್ 5ನೇ ಪಾಠದಿಂದ ಇದನ್ನು ಆರಿಸ್ಕೊಳ್ಳಲಾಗಿದೆ. ಇದೆಲ್ಲ ತುಂಬ ಸುಲಭವಾದ ಪ್ರಶ್ನೆಗಳು. ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಆ ಥರದ್ದು. ಬುಕ್ ನೋಡಿದ್ರೆ ನಿಮಗೆ ಯು ವಿಲ್ ಡೆಫಿನೆಟ್ಲಿ ಗೆಟ್. 29th ಅ ಲೈಟ್ ಫೈನಲಿ ಫ್ಲಿಕರಿಂಗ್ ರೈಸಿಂಗ್ ಅಪ್ ಆ್ಯಂಡ್ ಡೌನ್ ಲುಕ್. ಇದು ಡಿಸ್ಕವರಿಯಿಂದ ಆರಿಸಿದಂತಹ ದ ಡಿಸ್ಕವರಿ 6th ಯೂನಿಟ್ 6th ಪ್ರೋಸಿಂದ ಆರಿಸ್ಕೊಂಡಿದ್ದಾರೆ. ಇದನ್ನು ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್, ಐ ವಿಲ್ ಬಿ ಪೋಸ್ಟಿಂಗ್ ನೋ ಇಮೇಲ್. ಇದು ಲಾಸ್ಟ್ ಯಾವುದು ಪೋಮ್ ನಂಬರ್ 8 ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಇದರಿಂದ ಆರಿಸ್ಕೊಳ್ಳಲಾಗಿದೆ. ಹೂ ಫೀಲ್ಸ್ ಲೈಕ್ ದಿಸ್ ದ ಪೋಯೆಟ್, ಹೂ ಡಸ್ ನೋಬಡಿ ರೆಫರ್. ಈ ಪ್ರಶ್ನೆಗಳು ಸಹ ತುಂಬ ಸರಳವಾದ ಪ್ರಶ್ನೆಗಳು. ಟೆಕ್ಸ್ಟ್ ಬುಕ್ನ ಓದಿ. ಇನ್ನು ಪರೀಕ್ಷೆಗೆ ಸ್ವಲ್ಪ ದಿನ ಇರೋದ್ರಿಂದ ಬರೀ 8 ಪಾಠ 8 ಪದ್ಯ ಇದೆ. 4 ಸಪ್ಲಿಮೆಂಟ್ರಿ ಇದೆ. ಅದರಲ್ಲಿ 2 ಆರಿಸ್ಕೊಂಡ್ರೆ ಸಾಕು. ಸಪ್ಲಿಮೆಂಟ್ರಿನಲ್ಲಿ 1, 3 ಅಥವಾ 2, 4. ಅದಕ್ಕೆ ಡೈಲಿ 1 ಪಾಠ 1 ಪದ್ಯವನ್ನು ನೀವು ಕಂಪಲ್ಸರಿ ಓದಲೇಬೇಕು. ಈ ಎಕ್ಸ್ಟ್ರಾಕ್ಟನ್ನು ಕೇಳೋದು ಪಾಠದ ಅಥವಾ ಪದ್ಯದ ಮಧ್ಯದಿಂದ ಯಾವುದೋ ಒಂದು ಸಾಲನ್ನು ಆರಿಸಿ ಕೇಳ್ತಾರೆ. ಅದರಿಂದ ಪ್ರತಿಯೊಬ್ಬರು ಪಾಠಗಳನ್ನು ಓದಬೇಕು. ರೋಮನ್ ನಂಬರ್ 5ನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 or 6 sentences ಈಚ್. 2 ಕ್ವೆಶನ್ ಇದೆ. 3 ಮಾರ್ಕ್ಸಿಗೆ. ಒಟ್ಟು 6 ಮಾರ್ಕ್ಸ್ ಇದೆ ಮಕ್ಕಳೇ. ಕ್ವೆಶನ್ ನಂಬರ್ 25ನಲ್ಲಿ ರೈಟ್ ಬ್ರೀಫ್ಲಿ ದ ಪರ್ಸನಲ್ ಡೀಟೇಲ್ಸ್ ಆಫ್ ರೋಮಾ ತಾಲ್ರೇಜಾ ಆ್ಯಂಡ್ ಬಾಲೇಶ್ವರ್ ಮಿಶ್ರಾ. ಅವ್ರ ಬಗ್ಗೆ ಪರ್ಸನಲ್ ಡೀಟೇಲ್ಸನ್ನು ಕೇಳಿದರೆ ಹೌ ಓಲ್ಡ್ ದೇ ಆರ್. Roma was 21 years old. Baleshwar was 20 years old. He was an high school dropout. She was working in a call center executive. ಆ ಥರ ಪಾಠವನ್ನು ಓದಿದ್ರೆ ಯು ವಿಲ್ ಗೆಟ್ ಪರ್ಸನಲ್ ಡೀಟೇಲ್ಸ್. ಅದೇ ಥರ ಈ ಪ್ರಶ್ನೆಯನ್ನು ಇನ್ನೂ ಒಂದು ರೀತಿನ ಕೇಳ್ತಾರೆ. ಹೌ ಡಿಡ್ ಬಾಲೇಶ್ವರ್ ಮಿಶ್ರಾ ಹೆಲ್ಪ್ ರೋಮಾ ತಾಲ್ರೇಜಾ ಅಂತಲೂ ಸಹ ಕೇಳ್ಬೋದು. ಈ ಪಾಠದಿಂದ ಆ ರೀತಿಯ ಒಂದು ಪ್ರಶ್ನೆನ ಕೇಳುವಂಥ ಚಾನ್ಸಸ್ ಇದೆ. ಪಾಠ ಓದಿ ಉತ್ತರ ಸಿಗುತ್ತೆ. ಆಮೇಲೆ 26th ತಗೊಂಡ್ರೆ ಗಿವ್ ಸಮ್ ಇನ್ಸ್ಟೆನ್ಸಸ್ ಟು ಶೋ ದಟ್ ದ ಲ್ಯಾಂಡ್ ಹ್ಯಾಸ್ ಮೋರ್ ಪೇಷನ್ಸ್ ಅಕಾರ್ಡಿಂಗ್ ಟು ದ ಪೋಯೆಟ್ ಮೆರಿನಾ ಡಿ ಬೆಲಾಜೆಂಟಾ. ಇದು ಐ ಆಮ್ ದ ಲ್ಯಾಂಡ್ ಅನ್ನುವಂತಹ ಪದ್ಯ ನಂಬರ್ 3. ಐ ಆಮ್ ದ ಲ್ಯಾಂಡ್. ಈ ಪದ್ಯದ ಸಮ್ಮರಿಯನ್ನು ಯಾವತ್ತೂ ಕೇಳಿದರೆ ಇದನ್ನು ನೀವು ಕಲೀಲೇಬೇಕು. ಬೇರೆ ದಾರಿ ಇಲ್ಲ. ಉತ್ತರ ಇಲ್ಲಿದೆ ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಮ್ಮರಿ ಆಫ್ ದ ಪೋಮ್ ಐ ಆಮ್ ದ ಲ್ಯಾಂಡ್. ದ ಪೋಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮೆರಿನಾ ಡಿ ಬೆಲಾಜೆಂಟಾ. ಈ ಪದ್ಯವನ್ನು ಯಾರು ಬರೆದಿರೋದು ಅಂತ ಈ ಫಸ್ಟ್ ವಾಕ್ಯದಲ್ಲಿ ಹೇಳಿದ್ದಾರೆ. ಇನ್ ದಿಸ್ ಪೋಮ್ ಲ್ಯಾಂಡ್ ಈಸ್ ದ ಸ್ಪೀಕರ್. ಈ ಪದ್ಯದಲ್ಲಿ ಲ್ಯಾಂಡ್ ಭೂಮಿ, ನೆಲ ಅಂತ ಏನು ಹೇಳ್ತೀವಿ, ಅದು ಮಾತಾಡ್ತಾ ಇರೋದು. ಮ್ಯಾನ್ ಟ್ರೈಸ್ ಟು ಡಾಮಿನೇಟ್ ದೋ ಹಿ ಡಸಂಟ್ ಓನ್ ಇಟ್. ಮನುಷ್ಯ ಏನು ಮಾಡ್ತಾ ಇದ್ದಾನೆ, ತನ್ನದಲ್ಲ ಅಂದ್ರೂ ಅದ್ರ ಮೇಲೆ ಡಾಮಿನೇಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ಈ ಪದ್ಯದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಪೊಯಿಟ್. ದ ಲ್ಯಾಂಡ್ ವೇಟ್ಸ್ ಪೇಷಂಟ್ಲಿ. ಐ ಆಮ್ ದ ಲ್ಯಾಂಡ್, ಐ ವೇಟ್. ಯು ಬೈ ಅಂತ ಹೇಳಿ ಈ ಥರನಾದ ವಾಕ್ಯಗಳು ಬರ್ತವೆ. ದ ಲ್ಯಾಂಡ್ ವೇಟ್ಸ್ ಪೇಷಂಟ್ಲಿ. ತುಂಬ ತಾಳ್ಮೆಯಿಂದ ಭೂಮಿ ಏನು ಮಾಡ್ತಾ ಇದೆ, ವೇಟ್ ಮಾಡ್ತಾ ಇದೆ. ಮನುಷ್ಯ ಏನೇ ಮಾಡಿದ್ರೂ ಸಹ ಭೂಮಿ ತಾಳ್ಮೆಯಿಂದ ಸುಮ್ಮನೆ ಇದೆ. ಪೀಪಲ್ ಬೈ ಆ್ಯಂಡ್ ಸೆಲ್ ಇಟ್, ದೆ ಪ್ಲೋ ಆ್ಯಂಡ್ ಪ್ಲಾಂಟ್ ಟ್ರೀಸ್. ಮನುಷ್ಯ ಏನು ಮಾಡ್ತಾನೆ, ಕೊಂಡ್ಕೋತಾನೆ, ಮಾರ್ತಾನೆ, ಅದರಲ್ಲಿ ಬೇಸಾಯ ಮಾಡ್ತಾನೆ, ಉಳುಮೆ ಮಾಡ್ತಾನೆ, ಗಿಡ ಮರಗಳನ್ನು ನೆಡ್ತಾನೆ, ಬೆಳೆ ತೆಗಿತಾನೆ. ಚಿಲ್ಡ್ರನ್ ಡಾನ್ಸ್ಡ್ ಆನ್ ಇಟ್ ಆ್ಯಂಡ್ ಫೆಲ್ಟ್ ಎ ಪ್ಲೆಜರಬಲ್ ಟಿಕಲ್. ಮಕ್ಕಳು ಅಲ್ಲಿ ಡಾನ್ಸ್ ಮಾಡ್ತಾರೆ, ಮರದ ಕೆಳಗಡೆ ಸಂತೋಷದಿಂದ ನಲಿದಾಡ್ತಾರೆ. ಅಂದರೆ ಭೂಮಿಗೆ ಅದು ಒಂಥರ ಸಂತೋಷವನ್ನು ಕೊಡುತ್ತೆ. ಇಟ್ ಆಂಗ್ವಿಷಸ್ ವೆನ್ ಮ್ಯಾನ್ ಟ್ರೈಸ್ ಟು ಮೇಕ್ ಬೌಂಡ್ರೀಸ್. ಯಾವಾಗ ಲ್ಯಾಂಡ್ಗೆ ಕೋಪ ಬರುತ್ತೆ ಅಂತ ಹೇಳಿದ್ರೆ ಮ್ಯಾನ್ ಬೌಂಡ್ರಿ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ. ಪದ್ಯದಲ್ಲಿ ಒಂದು ಸಾಲು ಬರುತ್ತೆ. ವೆನ್ ಸೋಲ್ಜರ್ಸ್ ಕಮ್, ವೆನ್ ದೇ ಕೀಪ್ ದರ್ ರೈಫಲ್ ಆನ್ ಹರ್ ನೆಕ್, ದ ಲ್ಯಾಂಡ್ ಸಫೋಕೇಟ್ಸ್ ಅಂತ ಹೇಳಿದ್ರೆ, ಆವಾಗ
ಅದಕ್ಕೇನಾಗುತ್ತೆ, ಒಂಥರ ಉಸಿರು ಕಟ್ಟಿಸೋ ವಾತಾವರಣ ಆಗುತ್ತೆ. ಯಾಕಂದರೆ ಎಲ್ಲೆಲ್ಲೂ ಯುದ್ಧವನ್ನು ಕಂಡಾಗ ಆ ಭೂಮಿಗೆ ಆ ರೀತಿಯ ಒಂದು ಅರಿವು ಆಗುತ್ತೆ. ಲ್ಯಾಂಡ್ ಟೆಲ್ಸ್ ವಿತ್ ಸೆಲ್ಫ್ ಅಸೇಷನ್ ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್. ಕಡೆಯದಾಗಿ ಲ್ಯಾಂಡ್ ಹೇಳುತ್ತೆ, ಸೆಲ್ಫ್ ಅಸೇಷನ್ನಿಂದ ಹೇಳುತ್ತೆ, ಖಂಡಿತವಾಗಿ ಹೇಳುತ್ತೆ ಈ ವಾಕ್ಯವನ್ನು. ನೀನು ಏನೇ ಮಾಡಿದ್ರೂ ಸಹ ಮನುಷ್ಯನಿಗೆ ಹೇಳೋದು, ಯು ಕೆನಾಟ್ ಪುಟ್ ಎ ಫೆನ್ಸ್, ಭೂಮಿಯ ಸುತ್ತ ನಿನಗೆ ಯಾವತ್ತೂ ಬೇಲಿಯನ್ನು ಹಾಕ್ಲಿಕ್ಕಾಗಲ್ಲ, ಯು ಕಾಂಟ್ ಡೂ ಎನಿಥಿಂಗ್ ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟನ್ನು ಲ್ಯಾಂಡ್ ಕೊಡುತ್ತೆ. ಸೊ ಇಷ್ಟು ಪಾಯಿಂಟ್ಸನ್ನು ನೀವು ಎಲಾಬ್ರೇಟ್ ಮಾಡಿ ಆ ಸಮ್ಮರಿಗೆ ಬರಿಬೇಕಾಗುತ್ತೆ. ಆ ಸಮ್ಮರಿಗೆ 3 ಮಾರ್ಕ್ ಇರುತ್ತೆ. ಇದು ಒಂದು ಕಂಪಲ್ಸರಿ ಕ್ವೆಶನ್, ನಿಮ್ಮ ಮನಸ್ಸಲ್ಲಿ ಇರಲಿ, ಬರೆದಿಟ್ಕೊಳ್ಳಿ, ಕಲ್ತ್ಕೊಳ್ಳಿ. ರೋಮನ್ ನಂಬರ್ 4ನಲ್ಲಿದೆ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ 2 or 3 ಸೆಂಟೆನ್ಸಸ್ ಈಚ್. ಅಂದರೆ ಇಲ್ಲಿ 2 ಮಾರ್ಕಿಂದು 7 ಕ್ವೆಶನ್ ಇದೆ, ಒಟ್ಟು 14. ಮಕ್ಕಳ ಇದರಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಹೌ ಡಿಡ್ ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್. ಅಂದರೆ ಸ್ವಾಮಿ ಬಗ್ಗೆ ಒಂದು ಕ್ವೆಶನ್ ಪಕ್ಕಾ, ನೋ ಡೌಟ್. ಆಮೇಲೆ 14th ಅಮೆಂಡ್ಮೆಂಟ್ ಅಂತ ಕೇಳಿದಾಗ ಮಹಾತ್ಮ ಫುಲೆ ಇನ್ಫ್ಲೂಯೆನ್ಸ್ ಅಂಬೇಡ್ಕರ್, ಡಾಕ್ಟರ್ ಅಂಬೇಡ್ಕರ್ ಲೆಸನ್ನಿಂದ 4ನೇ ಪಾಠದಿಂದ ಒಂದು ಕ್ವೆಶನ್ ಏನು ಬೇಕಾದರೂ ಕೇಳ್ಬೋದು. ಹೌ ಕ್ಯಾನ್ ಯು ಸೇ ದಟ್ ಹಿ ವಾಸ್ ಅ ವೊರಾಷಿಯಸ್ ರೀಡರ್ ಅಂತ ಕೇಳ್ಬೋದು. ಹೌ ಡಿಡ್ ಹಿ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ ಅಂತ ಕೇಳ್ಬೋದು. ಗೊತ್ತಾಯ್ತಾ? ವೈ ವಾಸ್ ಚೋಸನ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಕೇಳ್ಬೋದು, ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಕೇಳ್ಬೋದು. ಸ್ವಾಮಿ ಫಸ್ಟ್ ಲೆಸನ್ನಿಂದ ಒಂದು ಕ್ವೆಶನ್ ಕಂಪಲ್ಸರಿ, ಡಾಕ್ಟರ್ ಅಂಬೇಡ್ಕರ್ ಲೆಸನ್ನಿಂದ ಒಂದು ಕ್ವೆಶನ್ ಕಂಪಲ್ಸರಿ. ಹೌ ಡಿಡ್ ಸತೀಶ್ ಗುಜರಾಲ್ ಬಿಕಮ್ ಎ ಗ್ರೇಟ್ ಆರ್ಟಿಸ್ಟ್, ಇದರಿಂದ ಪಾಠ 7 ಕಲರ್ಸ್ ಆಫ್ ಸೈಲೆನ್ಸಿಂದನೂ ಸಹ ಒಂದು ಪ್ರಶ್ನೆ ಕಂಪಲ್ಸರಿ. ಸಮ್ಟೈಮ್ಸ್ ಈ ಒಂದು ಕ್ವೆಶನನ್ನು 3 ಮಾರ್ಕಿಗೆ ಕೇಳುವಂಥ ಚಾನ್ಸು ಬಹಳಷ್ಟಿದೆ, ಇದಕ್ಕೂ ಪ್ರಿಪೇರ್ ಆಗಬೇಕು. ಆಮೇಲೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್, ಇದು ಪಾಠ 8ರಿಂದ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲಿಂದ ಕೇಳಿರುವಂಥ ಪ್ರಶ್ನೆ, ಇದರಲ್ಲೂ ಸಹ 1 ಮಾರ್ಕು ಕಂಪಲ್ಸರಿ ಬರುತ್ತೆ. ಆಮೇಲೆ 22ನೇದು ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಸ್ ಪ್ಲೇಯರ್, ಜಾಸ್ ಮ್ಯೂಸಿಷಿಯನ್ನಿಂದ 2 ಮಾರ್ಕಿಗೆ ಒಂದು ಕ್ವೆಶನ್ ಗ್ಯಾರಂಟಿ ಇರುತ್ತೆ, ಇದನ್ನು ಕಲ್ತ್ಕೊಳ್ಳಿ. ಸಮ್ಟೈಮ್ಸ್ ಅದನ್ನು ಗ್ರಾಮರ್ನಲ್ಲಿ 3 ಮಾರ್ಕಿಗೆ ಸಹ ಕೇಳುವಂಥ ಚಾನ್ಸಸ್ಸು ಇರುತ್ತೆ. ಅದಾದಮೇಲೆ ಸಪ್ಲಿಮೆಂಟ್ರಿ, ಇದು 23 ಮತ್ತು 24ನೇ ಕ್ವೆಶನ್ ಏನಿದೆ, ಇದು ಸಪ್ಲಿಮೆಂಟ್ರಿ ರೀಡರಿಂದ ಕೇಳಿರುವಂಥ ಪ್ರಶ್ನೆಗಳು. ಇದರಲ್ಲಿ ನಾನು ಆವಾಗಲೇ ಹೇಳಿದೆ, ಸಪ್ಲಿಮೆಂಟ್ರಿನಲ್ಲಿ ಮಕ್ಕಳೇ ನೀವು ಚೂಸ್ ಮಾಡ್ಕೊಳ್ಳಿ. ಸಪ್ಲಿಮೆಂಟ್ರಿ 4 ಲೆಸನ್ ಇದೆ, 1, 3 ಚೂಸ್ ಮಾಡ್ಕೊಳ್ಬೋದು, ಅಥವಾ 2, 4 ಇದೆರಡರಲ್ಲಿ ಚೂಸ್ ಮಾಡ್ಕೊಳ್ಳಿ. 1ನೇ ಪಾಠ 3ನೇ ಪಾಠ ಓದಿ, ಅಥವಾ 2ನೇ ಪಾಠ 4ನೇ ಪಾಠ ಓದಿ. ಈಗ ಮಿಸ್ಟೀರಿಯಸ್ ಪಾರ್ಸಲ್ ಬಗ್ಗೆ ಕೇಳಿದರೆ, ಇದು ಪಾಠ 1ರಿಂದ ಕೇಳಿದರೆ. ಆಮೇಲೆ ಚಾಯ್ಸ್ ಕೊಟ್ಟಿದ್ದಾರೆ ನೋಡಿ, ಡಿಕ್ಕಿ ಡೋಲ್ಮಾ ಪಾಠ 3ರಿಂದ, 2ರಲ್ಲಿ 1 ಅಟೆಂಡ್ ಮಾಡಬೇಕು. ಯಾವಾಗಲೂ ಇದು ತುಂಬ ಇಂಪಾರ್ಟೆಂಟು. ಹೌ ಡಿಡ್ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಹೆಲ್ಪ್ ಮೋಹನ್ಸ್ ಫ್ಯಾಮಿಲಿ, ಇದರಲ್ಲಿ ಒಂದು 2-3 ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ಅದು ನೋಡ್ಕೊಳ್ಳಿ. ಆಮೇಲೆ ಇದರಲ್ಲಿ ಪಾಠ 2ರಲ್ಲಿ ಅ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡಲ್ಲಿ ಹನೀಫ್ ಬಗ್ಗೆ ಕೇಳಿದ್ದಾರೆ. ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರೋವರ್ಟ್ ಹನೀಫ್ ಅಂತ ಕೇಳಿದರೆ, ಈ ಪ್ರಶ್ನೆನ ಅಟೆಂಡ್ ಮಾಡ್ಬೋದು. ಅಥವಾ ಲಾಸ್ಟ್ ಪಾಠದಿಂದ ವಾಂಗ್ಜಿಯಾ ದ ಬರ್ಡ್ ಆಫ್ ಹ್ಯಾಪಿನೆಸ್ ಪಾಠದಿಂದನೂ ಕೇಳಿದ್ದಾರೆ. ಇದೆರಡಕ್ಕೂ ಪ್ರಿಪೇರ್ ಆಗಬೇಕು. ರೋಮನ್ ನಂಬರ್ 3 ನೋಡಿ, ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 ಎರರ್ಸ್, ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ಅಂದರೆ 17th ಕ್ವೆಶನ್ ಇಟ್ ಕ್ಯಾರೀಸ್ 2 ಮಾರ್ಕ್ಸ್. ಇದರಲ್ಲಿ 2 ಮಿಸ್ಟೇಕ್ಸ್ ಇರುತ್ತೆ, ಇಂಟೆನ್ಷನಲಿ 2 ಮಿಸ್ಟೇಕ್ ಮಾಡಿರ್ತಾರೆ, ಅದನ್ನು ಫೈಂಡ್ ಔಟ್ ಮಾಡಿ ಬರೀಬೇಕಾಗತ್ತೆ. ನರೇಂದ್ರ ವಾಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಲರ್ನ್ಡ್ ಹಿಸ್ ಲೆಸನ್ಸ್ ಕ್ವಿಕ್. ನೋಡಿ, ಇಲ್ಲೇ ಗೊತ್ತಾಯಿತು ಸಮಥಿಂಗ್ ಇಸ್ ರಾಂಗ್ ಹಿಯರ್. ಸ್ಪೆಲ್ಲಿಂಗ್ ಮಿಸ್ಟೇಕ್, ವೇರ್ ಡು ಯು ಫೈಂಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಫಸ್ಟ್ ನೋಡ್ಬೇಡ. ವೆರಿ ಇಂಟೆಲಿಜೆಂಟ್, ಇಂಟೆಲಿಜೆಂಟ್ಗೆ ಏನು ಸ್ಪೆಲ್ಲಿಂಗ್? INTELLIGENT, ಇಂಟೆಲಿಜೆಂಟ್, ಡಬಲ್ L ಬರಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಒಂದು ನಿಮಗೆ ಸಿಕ್ಕಿದೆ. ಅಡ್ವರ್ಬಿಯಲ್ ಮಿಸ್ಟೇಕ್, ಲೆಸನ್ಸ್ ಕ್ವಿಕ್ ಅಂತ ಇದೆ, ಇದು ಸರಿಯಾದ ಫಾರ್ಮು ಕ್ವಿಕ್ಲಿ ಅಂತ ಆಗಬೇಕಾಗುತ್ತೆ. ಅಡ್ವರ್ಬಿಯಲ್ ಯಾವಾಗಲೂ ಕೇಳ್ತಾರೆ, ಕೀಪ್ ದಿಸ್ ಇನ್ ಯುವರ್ ಮೈಂಡ್. LY ಅಡ್ವರ್ಬ್ಸ್ ಮೆನಿ ಟೈಮ್ಸ್ ದೇ ಎಂಡ್ ವಿತ್ LY ಅನ್ನೋದು. ಇದನ್ನು ನೀವು ರೀರೈಟ್ ಮಾಡಿ ಬರೆದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ 2 ಮಾರ್ಕ್ಸ್. ಕ್ವೆಶನ್ ನಂಬರ್ 38ರಿಂದ ಸ್ಟಾರ್ಟ್ ಮಾಡಿ ಈಗ ಕಡೆಯದಾಗಿ ರೋಮನ್ ನಂಬರ್ 1ಗೆ ಬಂದ್ವಿ. ಸೊ ನಾನು ಇದರಲ್ಲಿ ಈ ವಿಡಿಯೋನಲ್ಲಿ ಏನು ಹೇಳಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ, ನಿಮಗೆ ಅತ್ಯಂತ ಸುಲಭವಾದ ಪ್ರಶ್ನೆಗಳು, ನೀವು ಬಿಡಲೇಬಾರ್ದು ಪರೀಕ್ಷೆಯಲ್ಲಿ. ಆ ಥರ ಕ್ವೆಶನ್ಸ್ ಯಾವುದೆಲ್ಲ ಫಸ್ಟ್ ಅಟೆಂಡ್ ಮಾಡಬೇಕು ಅಂತ ಹೇಳಕ್ಕೆ ಹೋದಾಗ ನನಗೆ ಆ್ಯಕ್ಚುಲಿ 38th ಕ್ವೆಶನಿಂದನೇ ಅಟೆಂಡ್ ಮಾಡೋದು ತುಂಬ ಸುಲಭ ಅನ್ನಿಸ್ತು. ಬಿಕಾಸ್ ಅದರಲ್ಲಿ ನೀವೇನು ಮುಂಚೆ ವಿತೌಟ್ ಯುವರ್ ಪ್ರಯರ್ ನಾಲೆಡ್ಜ್ ನೀವು ಅದನ್ನು ಅಟೆಂಡ್ ಮಾಡ್ಕೊತ ಹೋಗ್ಬೋದು. ಈಗ ರೋಮನ್ ನಂಬರ್ 1 ಬಂದಿದ್ದೀವಿ. ಇದರಲ್ಲಿ MCQs ಇರುತ್ತೆ. 17th ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಕ್ವೆಶನ್ ನಂಬರ್ 1 ತೊಗೊಂಡ್ರೆ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗನ್ನು ಕೇಳಿದ್ದಾರೆ. ಇಲ್ಲಿ ಚಿಲ್ಡ್ರನ್ ಲವ್ ಟು ಪ್ಲೇ, ಇದರಲ್ಲಿ ಯಾವುದೇ
ಆಕ್ಸಿಲರಿ ವರ್ಬ್ ಇಲ್ಲ. ಲವ್, ಚಿಲ್ಡ್ರನ್ ಲವ್, ಇದು ವರ್ಬು. ದಿಸ್ ಇಸ್ ಇನ್ ಪ್ರೆಸೆಂಟ್ ಟೆನ್ಸ್ ವರ್ಬ್ ಆಗಿರೋದ್ರಿಂದ ಚಿಲ್ಡ್ರನ್ ಲವ್ ಟು ಪ್ಲೇ ಕ್ರಿಕೆಟ್. ಮೋರೋವರ್ ದಿಸ್ ಇಸ್ ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಡೋಂಟ್ ದೇ ಇಸ್ ದ ರೈಟ್ ಆನ್ಸರ್. ಓಕೆ, ಆ್ಯಂಡ್ ದೆನ್ Vijaya Deepak. Hey Deepak, how are you? Hi Vijaya, I'm doing good. What are all these cards? Vijaya, I'm inviting to my house warming ceremony on Tuesday. You must come. Deepak, congratulations. I'm sorry. I'll not be able to come. I'm traveling to my native tomorrow. So Deepak ಬರಕಾಗ್ತಿಲ್ಲ. I'm sorry, I'll not be able to come ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮಕ್ಕಳೇ ಇದಕ್ಕೆ ಸರಿಯಾದ ಉತ್ತರ ಅಪೋಲೊಗೈಸಿಂಗ್. I'm sorry ಅಂತ ಬಂದ ತಕ್ಷಣ ಅಪೋಲೊಗೈಸಿಂಗ್ ಇಸ್ ದ ರೈಟ್ ಆನ್ಸರ್. ಕ್ವೆಶನ್ ನಂಬರ್ 3 ತಗೊಂಡ್ರೆ ಇದರಲ್ಲಿ ಇಫ್ ಕ್ಲಾಸ್ ಬರುತ್ತೆ. ಇಫ್ ಕ್ಲಾಸ್. ಧನುಷ್, ಹೇ ಉಷಾ, ವೈ ಡಿಂಟ್ ಯು ಅಟೆಂಡ್ ದ ಕ್ಲಾಸ್ ಎಸ್ಟರ್ಡೇ? ಉಷಾ, ಎಸ್, ಐ ವಾಸ್ ನಾಟ್ ವೆಲ್. ಧನುಷ್, ಇಫ್ ಯು ಹ್ಯಾಡ್ ಕಮ್ ಎಸ್ಟರ್ಡೇ ಯು ಡ್ಯಾಶ್ ಮೆಟ್ ಮೈ ಫ್ರೆಂಡ್. ನಿನ್ನೆ ಅವಳು ಬಂದಿದ್ದಿದ್ರೆ ಉಷಾ, ಶಿ ವುಡ್ ಹ್ಯಾವ್ ಮೆಟ್ ಹರ್ ಫ್ರೆಂಡ್. ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ಮಕ್ಕಳು ಇದರಲ್ಲಿ ಒಂದು ನಾನು ಸ್ಪೆಸಿಫೈ ಮಾಡಲಿಕ್ಕೆ ಇಷ್ಟಪಡ್ತೀನಿ. ವೆನೆವರ್ ಇಫ್ ಕ್ಲಾಸ್ ಈಸ್ ಆಸ್ಡ್, ಉತ್ತರ ಎರಡೇ ಬರುತ್ತೆ. ವುಡ್ ಹ್ಯಾವ್ ಬರುತ್ತೆ ಅಥವಾ ವುಡಂಟ್ ಹ್ಯಾವ್ ಬರುತ್ತೆ. ಬೇಸ್ಡ್ ಆನ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ ನೀವು ಸರಿಯಾಗಿ ಚೂಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಂಬರ್ 4 ತಗೊಂಡಾಗ ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಸೊ ಯಾವ್ದು ಅಂಡರ್ಲೈನ್ ಸೆಂಟೆನ್ಸ್? ಅಮ್ಮ ಹೇಳ್ತಾರೆ ಎಸ್. ಹರೀಶ್ ವಾಟರ್ಸ್ ದ ಪ್ಲಾಂಟ್ಸ್. ಹರೀಶ್ ವಾಟರ್ಸ್ ದ ಪ್ಲಾಂಟ್ಸ್. ಹರೀಶ್ ಅನ್ನೋದು ಸಬ್ಜೆಕ್ಟ್ ಆಗಿರುತ್ತೆ, ವಾಟರ್ಸ್ ಅನ್ನೋದು ವರ್ಬ್ ಆಗಿರುತ್ತೆ, ಪ್ಲಾಂಟ್ಸ್ ಅನ್ನೋದು ಆಬ್ಜೆಕ್ಟ್ಸ್ ಆಗಿರುತ್ತೆ. ಸೊ ದ ಪ್ಲಾಂಟ್ಸ್ object will come in the beginning, subject will go to the end. There are some slight changes happens in the sentence. What are those changes? The plants are watered by Harish because the plants plural form ide are anta tagotira, waters idu pp form watered anta agutte. This will be the right answer. Number 5 ನಲ್ಲಿ which one of the following words has 2 syllables? ಈ ಪ್ರಶ್ನೆ ಅಂತೂ ನೀವು ಅಟೆಂಡ್ ಮಾಡಲೇಬೇಕು, ಇದು ಬಿಡಂಗೆ ಇಲ್ಲ. 5ನೇ ಕ್ವೆಶನ್ ಇದೇ ಇರುತ್ತೆ ಸಿಲೆಬಿಫಿಕೇಷನಲ್ಲಿ. 2 syllables ಇರೋ ವರ್ಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಚೇರ್, ಫ್ರೆಶ್, ಅಗೈನ್, ಕನ್ಸ್ಟ್ರಕ್ಷನ್. ಇದಕ್ಕೆ ಮಕ್ಕಳೇ ಕ್ಲಾಪ್ ಮೆಥಡ್ ತುಂಬ ಈಸಿ ಆಗುತ್ತೆ. ಚೇರ್ ಅಂತ ಪ್ರೊನೌನ್ಸ್ ಮಾಡಿದಾಗ ಚೇರ್, ಓನ್ಲಿ 1 ಕ್ಲಾಪ್, 1 syllable ವರ್ಡ್ ಅದು. ಫ್ರೆಶ್, ಓನ್ಲಿ 1 ಕ್ಲಾಪ್, 1 syllable ವರ್ಡ್. ಅಗೈನ್, ಅಗೈನ್, ಇಟ್ ಹ್ಯಾಸ್ ಗಾಟ್ 2 ಕ್ಲಾಪ್ಸ್. ಹಂಗಾಗಿ ಇದೇ 2 syllable ವರ್ಡು, ಇದೇ ಕರೆಕ್ಟ್ ಆನ್ಸರ್. ಓಕೆನಾ? ಕನ್ಸ್ಟ್ರಕ್ಷನ್ಗೆ ಎಷ್ಟು ಸಿಲೆಬಲ್ ಬರುತ್ತೆ ಅಂತ ಚೆಕ್ ಮಾಡೋಣ. ಕನ್ಸ್ಟ್ರಕ್ಷನ್. ಸೊ ಕನ್ಸ್ಟ್ರಕ್ಷನ್ ಅನ್ನೋ ವರ್ಡು ಇಟ್ ಹ್ಯಾಸ್ ಗಾಟ್ 3 syllables. ಈ ಥರ ಸ್ಲೋ ಆಗಿ ನೀವು ಕ್ಲ್ಯಾಪ್ ಮಾಡಿಕೊಂಡು ನಿಧಾನವಾಗಿ ನೀವೇ ಸರಿಯಾದ ಉತ್ತರವನ್ನು ಐಡೆಂಟಿಫೈ ಮಾಡಿ ಬರಿಬೇಕು. ನಂಬರ್ 6 ನಲ್ಲಿ ಕಾಲೋಕೇಟಿವ್ ವರ್ಡ್ ಟೇಬಲ್. ಟೇಬಲ್ಗೆ ಯಾವುದು ಕಾಲೋಕೇಟಿವ್ ವರ್ಡ್? ಟೇಬಲ್ ಲ್ಯಾಂಪ್, ಟೇಬಲ್ ಬುಕ್, ಟೇಬಲ್ ಪಾಟ್. ಯಾವುದು ಆಫನ್ ವಿ ಯೂಸ್ ವರ್ಡ್? ಇದು table lamp is the right answer. Raghava lives at, ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದು ಎಲ್ಲಿದ್ದಾನೆ? ಆನೆಪಾಳ್ಯ ಇನ್ ಬ್ಯಾಂಗ್ಳೂರ್. ಸೊ ಅಟ್ ಅನ್ನೋದು ಕರೆಕ್ಟ್ ಆದ ಪ್ರೆಪೊಸಿಷನ್. ನೆಕ್ಸ್ಟ್ ಕರೆಕ್ಟ್ ಆರ್ಟಿಕಲ್ ತಗೊಂಡಾಗ ಸೀಮಾ ಹ್ಯಾಸ್ ಅ ಹೌಸ್, ಬಿಕಾಸ್ ಹೌಸ್ ಅನ್ನೋದು ಒಂದು ಕಾಮನ್ ನೌನ್ ಇದೆ, ಅದಕ್ಕೋಸ್ಕರ ಅ ಹೌಸ್ ಇನ್ ದ ಸಿಟಿ. ಸೂಟೇಬಲ್ ಲಿಂಕರ್ ಯಾವ್ದು ಬರುತ್ತೆ? ದೇ ಕೆನಾಟ್ ವಿನ್ ದ ಮ್ಯಾಚ್, ದೇ ಪ್ಲೇ ಆಸ್ ಎ ಟೀಮ್. ಯಾವಾಗ ಅವ್ರು ವಿನ್ ಆಗೋಕ್ಕಾಗಲ್ಲ? unless. So the correct linker is unless they play as a team. ಅವರು ಒಂದು ಟೀಮ್ ಆಗಿ ಆಟ ಯಾವಾಗ ಆಡ್ತಾರೆ, ಆಟ ಆಡ್ದಿದ್ದಾಗ ಅವ್ರು ವಿನ್ ಆಗಕ್ಕಾಗಲ್ಲ. ಸೊ unless is the correct linker. unless. ಸುನೀತಾ, ಬಿ ಫಾರ್ಮ್ ಆಫ್ ದ ವರ್ಬ್ ಅಂತ ಹೇಳಿದ್ರೆ ಸುನೀತಾ ಈಸ್ ಟೀಚಿಂಗ್. ಸುನೀತಾ ಈಸ್ ಟೀಚಿಂಗ್ ಇನ್ ಅ ಪ್ರೈವೇಟ್ ಸ್ಕೂಲ್ is the right answer. Identify the parts of speech. They had come to city with high hopes. High ಅಂತ ಹೇಳಿದಾಗ this is an adjective. This is an adjective. Okay. Next comes the girl was happy with the correct form of the word appreciate ಅಂತಿದೆ. ಸೊ ಇಲ್ಲಿ ಕರೆಕ್ಟ್ ಫಾರ್ಮ್ ಯಾವ್ದು ತಗೊಳ್ಬೋದು? with the appreciation she got. PION. Use the word pray as a noun in a sentence. Pray ಅಂತ ಹೇಳ್ದ ತಗೊಂಡಾಗ the God answers our prayers. ದೇವರು ನಮ್ಮ ಪ್ರೇಯರ್ಸ್ಗೆ, ನಮ್ಮ ಒಂದು ಪ್ರಾರ್ಥನೆಗಳಿಗೆ ಉತ್ತರಿಸ್ತಾನೆ ಅಂತ. ಸೊ ಪ್ರೇ ಅಂತ ತಗೊಂಡಾಗ ಇಲ್ಲಿ ನಾನು ಪ್ರಾರ್ಥನೆ ಅಂತ ಹೇಳಿ ಅರ್ಥ ಬರೋ ಥರ ಪ್ರೇಯರನ್ನು ಬಳಸ್ಕೊಂಡಿದ್ದೀನಿ ನೌನ್ ಫಾರ್ಮಲ್ಲಿ.
ಅದೇ ಥರ ಸಮ್ಟೈಮ್ಸ್ ವರ್ಬನ್ನು ಕೇಳಿದಾಗ ಪ್ರೇಯ್ಡ್, ಪ್ರೇಯಿಂಗ್ ಅಂತ ಹೇಳಿ ಬಳಸ್ಕೊಳ್ಬೋದು. ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ವರ್ಬಾಗಿ ತಗೊಂಡಾಗ ಆ ಒಂದು ಗಿವನ್ ವರ್ಡಿಗೆ ING ಆ್ಯಡ್ ಮಾಡ್ತೀರಾ, ಅಥವಾ ED ಆ್ಯಡ್ ಮಾಡಿದಾಗ ಒಂದು ING ಫಾರ್ಮ್ ED ಫಾರ್ಮನ್ನು ಬಳಸ್ಕೊಂಡು ಸೆಂಟೆನ್ಸನ್ನು ಮಾಡ್ತೀರಾ. ನೌನನ್ನು ಬಳಸ್ಕೊಂಡಾಗ ಅದೇ ವರ್ಡು ಅದರ್ವೈಸ್ ಒಂದು ಚಿಕ್ಕ ಒಂದು ಸಫಿಕ್ಸನ್ನು ಸೇರಿಸ್ಕೊಂಡ್ರೆ ಅದು ನೌನ್ ಫಾರ್ಮ್ ಆಗುತ್ತೆ. ಇಲ್ಲಿ ಬರೆದಿದ್ದೀನಿ ನೌನಾಗಿ, ದ ಗಾಡ್ ಆನ್ಸರ್ಸ್ ಆರ್ ಪ್ರೇಯರ್ಸ್. Change into comparative degree, 14th one. No other girl is as brave as Rajini in the class. So, no other in the start agide. As brave as bandide. So, this is in positive degree. Comparative heng change ಮಾಡ್ತೀರಾ? So, ನಮ್ಮ ವಾಕ್ಯ ರಜನಿಯಿಂದ ಸ್ಟಾರ್ಟ್ ಆಗುತ್ತೆ. ರಜನಿ ಈಸ್ ಬ್ರೇವ್ದು ಕಂಪ್ಯಾರಿಟಿವ್ ಫಾರ್ಮ್. Rajini is braver than any other girl in the class. Rajini is braver than any other girl in the class. This is in comparative degree. ಇದನ್ನು ಸೂಪರ್ಲೇಟಿವ್ ಬರೆದಾಗ ಕೇಳಿಲ್ಲ, ಬರೆದಾಗ ಹಿಂಗಾಗುತ್ತೆ, ರಜನಿ ಈಸ್ ದ ಬ್ರೇವೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಆಗುತ್ತೆ. ಅದನ್ನು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 15ನಲ್ಲಿ ಐಡೆಂಟಿಫೈ ದ ಇನ್ಫಿನಿಟಿವ್. ಇದು ಒಂದು ಕಂಪಲ್ಸರಿ ಕ್ವೆಶನ್, ಯು ಶುಡ್ ಅಟೆಂಡ್. ಇನ್ಫಿನಿಟಿವ್ ಅಂತ ಹೇಳಿದ್ರೆ 2 + ವರ್ಬ್, ಈ ಒಂದು ಸ್ಟ್ರಕ್ಚರ್ ಇರುತ್ತೆ. 2 + ವರ್ಬ್ ಬಂದಾಗ ದೇ ವೆಂಟ್ ಟು ಮಾರ್ಕೆಟ್ ಟು ಬೈ ವೆಜಿಟೇಬಲ್ ಫಾರ್ ದ ಫಂಕ್ಷನ್. ಟು ಮಾರ್ಕೆಟ್ ಇದೆ, ಟು ಬೈ ಇದೆ. ಯಾವುದಪ್ಪ ಈಗ ಡೌಟ್ ಆಗುತ್ತೆ ನಿಮಗೆ. ಟು ಬೈ ಅಂತ ಹೇಳಿದ್ರೆ ಕೊಂಡ್ಕೊಳ್ಳೋದು ಅಂದರೆ ಇಟ್ ಈಸ್ ಅನ್ ಆ್ಯಕ್ಷನ್ ವರ್ಡ್. ಇದು ವರ್ಬ್, ಅದಕ್ಕೋಸ್ಕರ ಇದು ಇನ್ಫಿನಿಟಿವ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬಿಡಿ. ಟು ಮಾರ್ಕೆಟ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಟು ಇದೆ ಹೌದು, ಆದರೆ ಮಾರ್ಕೆಟ್ ಅಂತ ಹೇಳಿದ್ರೆ ಅದು ಒಂದು ನಾಮಪದ ಆಗುತ್ತೆ, ಅದು ಒಂದು ಹೆಸರಾಗುತ್ತೆ. ಅದಕ್ಕೋಸ್ಕರ ಆ ಉತ್ತರ ತಪ್ಪು. ಟು ಬೈ ಈಸ್ ದ ಕರೆಕ್ಟ್ ಇನ್ಫಿನಿಟಿವ್. 16th one, change the underlined sentence into reported speech. Mother, are you all right, Suma? Suma, no mom, I am feeling tired now. Suma told her mother that. ಏನು ಹೇಳ್ತಾಳೆ? ಐ ಆಮ್ ಬದಲಾಗಿ ಯಾರು? ಸುಮಾ ಮಾತಾಡ್ತಿರೋದು. ಅದಕ್ಕೋಸ್ಕರ ಹೇಳ್ತೀವಿ ಶಿ ವಾಸ್ ಫೀಲಿಂಗ್ ಟಯರ್ಡ್. ನೌ ಬದಲಾಗಿ ದೆನ್ನನ್ನು ಬಳಸ್ತೀರಾ. ನೋಡಿ ಏನು ಚೇಂಜ್ ಮಾಡಿದ್ರಿ, ನೌ ಬದಲಾಗಿ ದೆನ್ನನ್ನು ಬಳಸಿದ್ದೀರಾ, ಐ ಆಮ್ ಬದಲಾಗಿ ಶಿ ವಾಸನ್ನು ಬಳಸಿದ್ದೀರಾ. ಆಮೇಲೆ ರಿಪೋರ್ಟಿಂಗ್ ವರ್ಡ್ ಆಗಿ ದಟ್ ಅಂತ ಬಳಸಿದ್ದೀರಾ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಇಡೀ ಕ್ವೆಶನ್ ಪೇಪರ್ನ ಒಂದ್ಸಲ ರಿವೈಸ್ ಮಾಡ್ಕೊಂಡ್ವಿ. ಸುಲಭದಿಂದ ಯಾವ ಥರ, ಗೊತ್ತಿರೋದ್ರಿಂದ ಯಾವ ಥರ, ಗೊತ್ತಿಲ್ಲದ ಕಡೆ ಹೋಗಿ ನಾವು ಅಟ್ಲೀಸ್ಟ್ 1 or 2 ಸೆಂಟೆನ್ಸ್ ಆದರೂ ನಾವು ಅಟೆಂಡ್ ಮಾಡಬೇಕು. ಯಾವುದೇ ಪ್ರಶ್ನೆಗಳನ್ನು ಬಿಡಬಾರ್ದು ಪರೀಕ್ಷೆನಲ್ಲಿ ಅನ್ನೋದನ್ನು ನಾನಿಲ್ಲಿ ನಿಮಗೆ ರಿಮೈಂಡ್ ಮಾಡ್ಲಿಕ್ಕೆ ಬಯಸ್ತೀನಿ. ಈಗ ಕಡೆಯದಾಗಿ ವಿಲ್ ಜಸ್ಟ್ ಟೇಕ್ ಅ ಗ್ಲಾನ್ಸ್, ಒಂದು ಕಡೆಯ ಒಂದು ಗ್ಲಾನ್ಸನ್ನು ತಗೊಳ್ಳೋಣ. ಇಲ್ಲಿ ಇಂಪಾರ್ಟೆಂಟ್ ಆರ್ ಮೇನ್ ಕ್ವೆಶನ್ಸ್ ಯು ಶುಡ್ ಅಟೆಂಡ್ ಇನ್ ದ SSLC ಆ್ಯನ್ಯುವಲ್ ಪೇಪರ್ 23-24. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಇನ್ನೊಂದು ಸಲ ಹೇಳ್ತೀನಿ. ಕ್ವೆಶನ್ ನಂಬರ್ 38 ಇದೆ, ಅಫಿಷಿಯಲ್ ಲೆಟರ್ ಇದೆ, ಅದು 5 ಮಾರ್ಕ್ ಇದೆ. 36ನೇ ಕ್ವೆಶನ್ನು ಸಮ್ಮರಿ ಆಫ್ ದ ಪೋಮ್ ಇದೆ, ಗ್ರ್ಯಾಂಡ್ ಮಾ ಕ್ಲೇಮ್ಸ್ ಇಟ್ರಿ 4 ಮಾರ್ಕು. 35ನೇದು ರೀಡ್ ದ ಪ್ಯಾಸೇಜ್ ಡಿಸ್ಕಸ್ ಮಾಡಿದ್ವಿ, 4 ಮಾರ್ಕು. 34ನೇದು ಕೋಟ್ ಫ್ರಮ್ ಮೆಮರಿ 4 ಮಾರ್ಕು. ಡಿಸ್ಕ್ರಿಪ್ಷನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ರೀಡಿಂಗ್ 3 ಮಾರ್ಕು. ಡೆವಲಪ್ ದ ಸ್ಟೋರಿ 32. ಮಕ್ಕಳೇ ಒಂದು ನೆನ್ಪಿಟ್ಕೊಳ್ಳಿ, ಇದೇನು ಕ್ವೆಶನ್ ನಂಬರ್ ಇರುತ್ತೆ, ಸೇಮ್ ಕ್ವೆಶನ್ ನಂಬರು ಆ್ಯನ್ಯುವಲ್ ಪೇಪರಲ್ಲೂ ಇರುತ್ತೆ. ನಂಬರ್ 32ನಲ್ಲಿ ಡೆವಲಪ್ ದ ಸ್ಟೋರಿ 3 ಮಾರ್ಕಿಗಿರುತ್ತೆ. 31ನಲ್ಲಿ ಪ್ರೊಫೈಲ್ ರೇಟಿಂಗ್ ಆಲ್ಸೋ 3 ಮಾರ್ಕಿಗಿರುತ್ತೆ. ಆಮೇಲೆ 25-26ನಲ್ಲಿ ಹೈಲೈಟ್ಸ್ ಮೇನ್ ಪಾಯಿಂಟ್ಸ್ ಆಫ್ ಲೆಸನ್ 7 ಕಲರ್ಸ್ ಆಫ್ ಸೈಲೆನ್ಸ್ ಅಥವಾ ಸಮ್ಮರಿ ಆಫ್ ದ ಪೋಮ್ ಐ ಆಮ್ ದ ಲ್ಯಾಂಡ್ 3 ಮಾರ್ಕಿಗೆ, 3 + 3 6 ಮಾರ್ಕಿಗಾಗುತ್ತೆ ಅದು. ಆಮೇಲೆ ರೋಮನ್ ನಂಬರ್ 2ನಲ್ಲಿ 18-22 ಕ್ವೆಶನಲ್ಲಿ ಆವಾಗಲೇ ಹೇಳಿದೆ, ಸ್ವಾಮಿ ಬಗ್ಗೆ ಒಂದು ಕ್ವೆಶನ್ನು, ಬಾಲೇಶ್ವರ್ ಮಿಶ್ರಾ ಬಗ್ಗೆ ಇರ್ಬೋದು, ರೋಮಾ ತಾರೇಜಾ ಬಗ್ಗೆ ಇರ್ಬೋದು, ಡಾನ್ ಆ್ಯನ್ಸೆಲ್ಮೋ, ಹೌ ಕ್ಯಾನ್ ವಿ ಸೇ ದಟ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ಆ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಅನಂತ್ ಬಗ್ಗೆ ಹೌ ಕ್ಯಾನ್ ಯು ಸೇ ದಟ್ ಹಿ ವಾಸ್ ಎ ಟ್ಯಾಲೆಂಟೆಡ್ ಬಾಯ್. ಸತೀಶ್ ಗುಜ್ರಲ್ ಬಗ್ಗೆ ಕೇಳ್ಬೋದು, ಅದು 2 ಮಾರ್ಕ್ಸ್ ಕ್ವೆಶನ್ಗೆ. ನೀವು ಇಷ್ಟು ಕ್ಯಾರೆಕ್ಟರ್ಸ್ನ ತೊಗೊಂಡು, ಡಾಕ್ಟರ್ ಅಂಬೇಡ್ಕರ್ ಬಿಟ್ಟು ಹೋಗಿದ್ದಾರೆ ನೋಡಿ, ಅವ್ರನ್ನೂ ಸೇರಿಸ್ಕೊಬೇಕು. ಇಷ್ಟು ಕ್ಯಾರೆಕ್ಟರ್ಸ್ಗೆ ನೀವು ಅಟ್ಲೀಸ್ಟ್ ಒಂದು 2 ವಾಕ್ಯಗಳನ್ನಾದರೂ ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ 1 or 2 ಮಾರ್ಕ್ಸ್. ಆಮೇಲೆ ರೀಡ್ ದ ಕಾನ್ವರ್ಸೇಷನ್, ಫಿಲ್ ಇನ್ ದ ಬ್ಲ್ಯಾಂಕ್. ಇಫ್ ಕ್ಲಾಸ್ ನಾನು ಹೇಳಿದೆ, ಅದಕ್ಕೆ ಬರೋದು 2 ಉತ್ತರ.
ಒಂದೋ ವುಡ್ ಹ್ಯಾವ್ ಬರುತ್ತೆ, ಇಲ್ಲ ವುಡಂಟ್ ಹ್ಯಾವ್ ಬರುತ್ತೆ. ಅದನ್ನು ಕರೆಕ್ಟಾಗಿ ಚೂಸ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ಬಂದು ಸಿಲೆಬಲ್ಸ್ ಹೇಳಿದೆ, ಕ್ಲಾಪಿಂಗ್ ಮೆಥಡಲ್ಲಿ ಹೇಳಿದೆ, ಯು ಶುಡ್ ಅಟೆಂಡ್ ಇಟ್ 1 ಮಾರ್ಕಿಗೆ. ಆಮೇಲೆ 23, 24ನೇ ಕ್ವೆಶನ್ನು ನಾರಾಯಣಪುರ ಇನ್ಸಿಡೆಂಟು, ಗ್ರೇಟ್ ಮಾರ್ಟ್. 1 3 ಆರಿಸ್ಕೊಳ್ಳಿ ಅಥವಾ 2 4 ಆರಿಸ್ಕೊಳ್ಳಿ, ಅದರಲ್ಲಿ 4 ಮಾರ್ಕು ಪಕ್ಕ ಬರುತ್ತೆ. ಈಗ ಡಿಸ್ಕಷನ್ ಮಾಡಿದ ಪ್ರಕಾರ ಇದರಲ್ಲೇ 43ರಿಂದ 46 ಅಂಕಗಳ ಬಗ್ಗೆ ನಾವೀಗ 45 ಅಂಕಗಳ ಬಗ್ಗೆ ನಾವೀಗ ಡಿಸ್ಕಸ್ ಮಾಡಿದ್ವಿ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಪರೀಕ್ಷೆ ತುಂಬ ಸುಲಭ ಆಗಿರುತ್ತೆ. ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್. ಥ್ಯಾಂಕ್ ಯು.